ಸಾಧನ ಪಥ ಸಾರ್ಥಕ ಬದುಕಿಗಿರುವ ಸಾಧ್ಯತೆಗಳಲ್ಲೊಂದು. ಕವಿಗಳು ಚಿಂತಕರೂ ಆದ ಶ್ರೀ ಸತೇಶ್ ಬೆಳ್ಳೂರ್ ಅವರ ಉಪನ್ಯಾಸ ಮಾಲೆ ಪ್ರತಿ ಶನಿವಾರ ಭಾರತೀಯ ಸಮಯ ಸಂಜೆ 6:30ರಿಂದ 7:30ರವರೆಗೆ ಏರ್ಮೀಟ್, ಯೂಟ್ಯೂಬ್ ಹಾಗೂ ಫೇಸ್ಬುಕ್ಗಳಲ್ಲಿ ನೇರ ಪ್ರಸಾರ. ಇದು ವಿವಿಡ್ ಲಿಪಿಯ ಹೆಮ್ಮೆಯ ಪ್ರಸ್ತುತಿ. ಸಾಧನ ಪಥ ಉಪನ್ಯಾಸ ಮಾಲೆ. ಸಾಧನ ಅನ್ನುವ ಪದಕ್ಕೆ ಅನೇಕ ಅರ್ಥಗಳಿವೆ. ಕಾರಣ, ಸಲಕರಣೆ, ನೆರವು, ಅಭ್ಯಾಸ ಇತ್ಯಾದಿ. ಗುರಿ ಮುಟ್ಟುವುದಕ್ಕಾಗಿ ನಾವು ಮಾಡುವ ಪ್ರಯತ್ನ ಅನ್ನುವಂತಹ ಅರ್ಥ ಕೂಡ ಇದೆ. ಬಾಳ ಗುರಿಯೊಂದನ್ನು ನಾವು ಮುಟ್ಟಬೇಕು ಅಂತಂದ್ರೆ ಅದರೆಡೆಗೆ ನಮ್ಮ ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನ ಇರಬೇಕು. ಅದೇ ಮುಖ್ಯ. ಇಂತಹ ಪ್ರಯತ್ನಗಳ ಒಂದು ಸಮುಚ್ಚಯ, ಇಂತಹ ಪ್ರಯತ್ನಗಳ ಒಂದು ಸಮ್ಮಿಲನ, ಇಂತಹ ಪ್ರಯತ್ನಗಳ ಉಲ್ಲೇಖವೇ ಸಾಧನ ಪಥ ಉಪನ್ಯಾಸ ಮಾಲೆಯ ಸದುದ್ದೇಶ. ಇಲ್ಲಿ ವ್ಯಕ್ತವಾಗತಕ್ಕಂತಹ ಚಿಂತನೆಗಳು ಅವು ಮಾತ್ರ ಬಾಳ ಗುರಿಯನ್ನ ಮುಟ್ಟುವುದಕ್ಕೆ ಇರತಕ್ಕಂತಹ ಸಾಧನ ಅಂತ ಖಂಡಿತವಾಗಿಯೂ ಅಲ್ಲ. ಅವು ಕೂಡ ಒಂದು ಸಾಧ್ಯತೆ, ದೇರ್ ಈಸ್ ಸಚ್ ಎ ಪಾಸಿಬಿಲಿಟಿ ಅನ್ನತಕ್ಕಂತಹ ವಿನಮ್ರತೆಯೊಂದಿಗೆ ಈ ಉಪನ್ಯಾಸ ಮಾಲೆಯ ಪ್ರಸ್ತುತಿಯಾಗುತ್ತೆ. ಬನ್ನಿ, ಜೊತೆಯಾಗಿ ನಾವು ಈ ಒಂದು ಸಾಧನ ಪಥದಲ್ಲಿ ಹೆಜ್ಜೆ ಹಾಕೋಣ. ಗಟ್ಟಿಯಾಗಿ ಜೊತೆಯಾಗಿ ಬೆಳೆಯೋಣ. ಓಂ. ಇವತ್ತು ನಮ್ಮ ಸಾಧನ ಪಥ ಉಪನ್ಯಾಸ ಮಾಲೆಯ 24ನೇ ಉಪನ್ಯಾಸ. ಅದರಲ್ಲಿ ಸಾರ್ಥಕ ಬದುಕಿಗೆ ಷೋಡಶ ಸಂಸ್ಕಾರಗಳು ಅನ್ನುವಂತಹ ಶೃಂಖಲೆಯಲ್ಲಿ ನಾವು ಪರಸ್ಪರ ಚಿಂತನೆ ಮಾಡ್ತಾ ಬಂದಿರತಕ್ಕಂತಹ 19ನೆಯ ಉಪನ್ಯಾಸ ಇದು. ಈ ಒಂದು ಉಪನ್ಯಾಸಕ್ಕೆ ಏರ್ಮೀಟ್ನಲ್ಲಿ ನೇರವಾಗಿ ಯೂಟ್ಯೂಬ್ ಹಾಗೂ ಫೇಸ್ಬುಕ್ಗಳಲ್ಲಿ ನಮ್ಮ ಜೊತೆ ಉಪಸ್ಥಿತರಿರತಕ್ಕಂತಹ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಹಾಗೂ ಈ ಒಂದು ನನ್ನ ಕಾರ್ಯಕ್ರಮವನ್ನ ವಿವಿಡ್ ಲಿಪಿಯ ಅಡಿಯಲ್ಲಿ ನಿರಂತರವಾಗಿ ನಡೆಸಿಕೊಂಡು ಪ್ರೋತ್ಸಾಹ ಮಾಡ್ತಾ ಬಂದಿರತಕ್ಕಂತಹ ಆತ್ಮೀಯ ಸ್ನೇಹಿತರಾದಂತಹ ಸತ್ಯಪ್ರಮೋದ್ ಅವರಿಗೆ ಮೊದಲಲ್ಲೇ ಸತೇಶ್ ಬೆಳ್ಳೂರ್ನ ಅತ್ಯಂತ ವಿನಮ್ರವಾದಂತಹ ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾವು ಷೋಡಶ ಸಂಸ್ಕಾರಗಳ 14ನೆಯ ಸಂಸ್ಕಾರ ವಾನಪ್ರಸ್ಥ, ಆ ಒಂದು ಸಂಸ್ಕಾರದ ಒಂದಷ್ಟು ವಿಶೇಷತೆಗಳು, ಆ ವಿಶೇಷತೆಗಳು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ವಾನಪ್ರಸ್ಥಕ್ಕೆ ಬೇಕಾದಂತಹ ಒಂದು ಆ ಮನೋಸ್ಥಿತಿ ಹೇಗಿರಬೇಕು, ಮನಸ್ಥಿತಿ ಹೇಗಿರಬೇಕು ಅನ್ನತಕ್ಕಂತಹ ಒಂದಷ್ಟು ಚಿಂತನೆಗಳನ್ನ ಮಾಡಿದ್ವಿ. ಈ ದಿನ ನಾವು ಸನ್ಯಾಸ, ಆ ಒಂದು ಸಂಸ್ಕಾರಕ್ಕೆ ಇರತಕ್ಕಂತಹ ವಿಶೇಷತೆಗಳನ್ನ ನೋಡೋಣ. ಅದಕ್ಕೂ ಮೊದಲು ಕಡೆಯ ಸಂಚಿಕೆಯಲ್ಲಿ ಮಾಡಿದಂತಹ ಒಂದು ಮಂತ್ರ ಭಾಗ ಏನಿದೆ ಅದನ್ನ ಮತ್ತೊಮ್ಮೆ ಪುನರುಕ್ತಿ ಮಾಡೋದಿಲ್ಲಿ ಸೂಕ್ತ, ಸಮಂಜಸ ಅಂತ ನನಗನ್ಸುತ್ತೆ. ಯಾಕೆ ಅಂತಂದ್ರೆ ಸನ್ಯಾಸಕ್ಕೂ ಕೂಡ ಆ ಒಂದು ಮಂತ್ರ ಭಾಗ, ಅದರ ಒಂದು ಸಾರ ತಿರುಳು ಏನಿದೆ ಅದು ಒಂದು ಅತ್ಯುತ್ತಮವಾದಂತಹ ಪೀಠಿಕೆ ಅಂತ ನನಗನ್ಸುತ್ತೆ. ಅಥರ್ವ ವೇದದ 6ನೇ ಕಾಂಡದ 117ನೇ ಸೂಕ್ತದ 3ನೇ ಮಂತ್ರ 6:17:3. ಈ ಮಂತ್ರವನ್ನ ನಾವು ಹೋದ ಸಂಚಿಕೆಯಲ್ಲಿ ಸುದೀರ್ಘವಾಗಿ ನೋಡಿದ್ವಿ. ಅದನ್ನ ಒಂದು 2 ನಿಮಿಷಗಳ ಕಾಲ ಅದರ ವಿಚಾರವನ್ನ ಇನ್ನೊಂದಷ್ಟು ಕಂಡುಕೊಂಡು ನಾವು ಇವತ್ತಿನ ವಿಷಯಕ್ಕೆ ಬರೋಣ ಅಂತ. ಆ ಮಂತ್ರ ಹೀಗಿತ್ತು: ಅನೃಣ ಅಸ್ಮಿನ್ ಅನೃಣಾಃ ಪರಸ್ಮಿನ್ ತೃತೀಯೇ ಲೋಕೆ ಅನೃಣಾಃ ಸ್ಯಾಮ ಯೇ ದೇವಯಾನಾಃ ಪಿತೃಯಾನಾಶ್ಚ ಲೋಕಾಃ ಸರ್ವಾನ್ ಪತೋ ಅನೃಣಾಃ ಅಕ್ಷಿಯೇಮ ಅಂತಂದ್ರೆ ನಾವು ನೋಡಿದ್ವಿ, ಬಹಳ ಮುಖ್ಯವಾಗಿ ನಮ್ಮ ಮೇಲಿರತಕ್ಕಂತಹ ಋಣ ಏನಿದೆ ಅದನ್ನ ತೀರಿಸುವುದಕ್ಕೆ ಒಂದು ಅದ್ಭುತವಾದಂತಹ ಅವಕಾಶ ನಮಗೆ ಸಿಗೋದು ವಾನಪ್ರಸ್ಥದಲ್ಲಿ. ತೃತೀಯೇ ಲೋಕೆ, ವಾನಪ್ರಸ್ಥ ಹಾಗೂ ಸನ್ಯಾಸದಲ್ಲಿ ಮೊದಲ 2 ಪರಸ್ಮಿನ್ ಮತ್ತು ಅಸ್ಮಿನ್ ಮತ್ತು ಪರಸ್ಮಿನ್, ಆ 2 ಹಂತಗಳಲ್ಲಿ ಅಂತಂದ್ರೆ ಬ್ರಹ್ಮಚರ್ಯ ಮತ್ತೆ ಗೃಹಸ್ಥಾಶ್ರಮದಲ್ಲೂ ಕೂಡ ನಾವು ನಮ್ಮ ಋಣಭಾರವನ್ನ ಕಡಿಮೆ ಮಾಡ್ಕೊಳ್ತಾ ಸಾಗಬೇಕು. ಆದ್ರೆ ಅದಕ್ಕೆ ಹೆಚ್ಚಾದಂತಹ ಒಂದು ಅವಕಾಶ ನಮಗೆ ವೇದ ಕಲ್ಪಿಸಿಕೊಡೋದು ವಾನಪ್ರಸ್ಥ ಹಾಗೂ ಜೊತೆಯಾದಂತಹ ಸನ್ಯಾಸ. ಈ 2 ರಂಗಗಳಲ್ಲಿ, ಈ 2 ಸ್ತರಗಳಲ್ಲಿ ಅಂತ ನೋಡ್ತಾ
ಯೇ ದೇವಯಾನಾಹ ಪಿತೃಯಾನಾಶ್ಚ ಲೋಕಾಹ ಸರ್ವಾನ್ ಪತೋ ಅನೃಣಾನಾಹ ಅಕ್ಷಿಯೇಮ ಅಂತಂದ್ರೆ, ನಾವು ಯಾವುದೇ ಒಂದು ಪಥದಲ್ಲಿ ಮುಂದುವರಿತಾ ಇರಲಿ, ಎಷ್ಟೇ ಸುಂದರವಾದಂತಹ ಬದುಕನ್ನ ನಾವು ನಡೆಸ್ತಾ ಇರ್ಬೋದು, ದೇವಯಾನಾಹ ದೇವತೆಗಳಂತೆ ನಾವು ನಮ್ಮ ಬದುಕನ್ನ ನಡೆಸ್ತಿರಬಹುದು, ಪಿತೃಯಾನಾಶ್ಚ ಇನ್ನೊಬ್ಬರಿಗೆ ರಕ್ಷಣೆ ಕೊಡುವಂತಹ ಸ್ಥಿತಿಯಲ್ಲಿ ನಾವಿದ್ರೂ ಕೂಡ, ಎಂತಹ ಒಂದು ಉತ್ತಮ ಸ್ಥಿತಿಯಲ್ಲಿ ನಾವಿದ್ರೂ ಕೂಡ ನಮ್ಮ ಮೂಲಭೂತವಾದಂತಹ ಆದ್ಯವಾದಂತಹ ಒಂದು ಗುರಿ ಏನಪ್ಪಾ ಅಂದ್ರೆ ಋಣವನ್ನ ಕಡಿಮೆ ಮಾಡ್ಕೋಬೇಕು, ಋಣವನ್ನ ಕಡಿಮೆ ಮಾಡ್ಕೊಳ್ಬೇಕು. ಋಣವನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತಂತಂದ ಅಂದ್ರೆ ನಮ್ಮ ಕರ್ಮ ಸಿದ್ಧಾಂತದ ಪ್ರಕಾರ ಇರೋದೆರಡೆ. ಆಗಿರೋ ಋಣ ನಾವೇನು ತಪ್ಪಿಸ್ಕೊಳಕ್ಕಾಗಲ್ಲ, ಆ ಋಣವನ್ನ ತಪ್ಪಿಸಿಕೊಳ್ಳದೆ ಅದನ್ನ ಕಡಿಮೆ ಮಾಡ್ಕೊಳಕ್ಕಾಗಲ್ಲ, ಆದ್ರೆ ಆ ಋಣವನ್ನು ತೀರಿಸಿಕೊಳ್ಳುವಂತಹ ಒಂದು ಹಂತದಲ್ಲಿ ನಾವು ಹೆಚ್ಚು ಹೆಚ್ಚಿಗೆ ಕೊಡ್ತಾ ಹೋಗಬೇಕು. ನಮ್ಮ ಉಪಕೃತಿ ಋಣಕ್ಕಿಂತ ಜಾಸ್ತಿ ಮಾಡ್ತಾ ಹೋಗಬೇಕು. ಇದನ್ನ ನಾವು ಕಂಡುಕೊಂಡ್ವಿ. ಅದರಲ್ಲಿ ಬಹಳ ಮುಖ್ಯವಾಗಿ ಎರಡನೇ ಸಾಲಿನ ಇಂಗಿತವಾದಂತಹ ಋಣತ್ರಯಗಳು, ದೇವಋಣ, ಪಿತೃಋಣ ಹಾಗೂ ಆಚಾರ್ಯ ಋಣ ಅಥವಾ ಲೋಕ ಋಣ, ಈ ಮೂರೂ ಋಣಗಳನ್ನ ನಾವು ಕಡಿಮೆ ಮಾಡ್ಕೊಳ್ಬೇಕು ಅಂತ ಮಾತಾಡ್ತಲೇ ಒಂದು ಬಹಳ ಸೂಕ್ಷ್ಮವಾದಂತಹ ಒಂದು ವಿಚಾರವನ್ನ ಕಡೆಯ ಸಂಚಿಕೆಯಲ್ಲಿ ಮಾತನಾಡಿದ್ವಿ. ಅದನ್ನ ಮತ್ತೊಮ್ಮೆ ಪುನರುಕ್ತಿ ಮಾಡೋದು ಸಮಂಜಸ ಅಂತಾನೆ ನನಗನ್ಸುತ್ತೆ. ಏನಪ್ಪಾ ಅಂತಂದ್ರೆ, ಬ್ರಹ್ಮಚರ್ಯ ನಮ್ಮ ಜೀವನದ ಉದ್ದಕ್ಕೂ ಋಣವನ್ನ ಕಡಿಮೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಆದ್ರೂ ಕೂಡ ಬ್ರಹ್ಮಚರ್ಯೆಯ ಆ ಒಂದು ಹಂತದಲ್ಲಿ ನಮಗೆ ಬೇಡ ಅಂದ್ರೂ ಕೂಡ ನಮ್ಮ ಮೇಲೆ ಒಂದಷ್ಟು ಋಣ ಬರುತ್ತೆ. ಆ ಹೊತ್ತಿನಲ್ಲಿ ಋಣವನ್ನ ಕಡಿಮೆ ಮಾಡ್ಕೊಳ್ಬೇಕು, ನಮ್ಮ ಉಪಕೃತಿಯನ್ನ ಹೆಚ್ಚು ಮಾಡ್ಕೊಳ್ಬೇಕು ಅಂತಹ ಒಂದು ಸನ್ನಿವೇಶ ಒಬ್ಬ ಬ್ರಹ್ಮಚಾರಿಗೆ ಬರೋದಿಲ್ಲ. ವೇದಾಧ್ಯಯನದಲ್ಲಿ ವಿದ್ಯೆಯ ಊರ್ಜಿತದಲ್ಲಿ ಕಾಲವನ್ನ ತಳ್ತಾ ಇರತಕ್ಕಂಥವನಿಗೆ ಅದು ಸಾಧ್ಯವಾಗಲ್ಲ. ನಂತರದ ಗೃಹಸ್ಥಾಶ್ರಮದಲ್ಲೂ ಕೂಡ ಸ್ವಲ್ಪ ಕೊಡೋದು ಹೆಚ್ಚಾದ್ರೂ ಕೂಡ ತಗೊಳ್ಳೋದೇ ಹೆಚ್ಚಾಗಿ ಬರುತ್ತೆ. ಹಾಗಾಗಿ ವಾನಪ್ರಸ್ಥ ಹಾಗೂ ಸನ್ಯಾಸದಲ್ಲಿ ಕೊಡುವುದೇ ಹೆಚ್ಚಾಗತ್ತೆ ತೆಗೆದುಕೊಳ್ಳುವುದಕ್ಕಿಂತ. ಈ ಒಂದು ಸೂಕ್ಷ್ಮವನ್ನು ನಾವು ಅರಿತುಕೊಂಡಾಗ ಇದುವರೆಗೂ ಆಗೋಯ್ತಪ್ಪ, ಏನು ಮಾಡ್ಲಿಕ್ಕಾಗಲ್ಲ. ಆದ್ರೆ ಈ ಒಂದು ಹೊತ್ತಿನಲ್ಲಿ ನಾವು ವಾನಪ್ರಸ್ಥಿಗಳಾಗತಕ್ಕಂತಹ ಒಂದು ಹೊತ್ತಲ್ಲಿ ಅಥವಾ ಮುಂದೆ ಸನ್ಯಾಸವನ್ನ ಸ್ವೀಕರಿಸುವಂತಹ ಆ ಒಂದು ಹೊತ್ತಿನಲ್ಲಿ ನಮಗನ್ಸುತ್ತೆ ವಿ ಆರ್ ಪ್ಲೇಯಿಂಗ್ ಅವರ್ ಲಾಸ್ಟ್ ಇನ್ನಿಂಗ್ಸ್ ಅಂಡ್ ದೇರ್ ಫೋರ್ ವಿ ಶುಡ್ ಗಿವ್ ಮೋರ್ ದೆನ್ ವಾಟ್ ವಿ ಟೇಕ್ ಅಂತ ಈ ಒಂದು ಚಿಂತನೆ ಬರಬೇಕು. ಆ ಒಂದು ಚಿಂತನೆಯನ್ನ ನಮ್ಮಲ್ಲಿ ಈ ಒಂದು ಹಂತದಲ್ಲಾದ್ರೂ ಮೂಡಿಸಬೇಕು ಅಂತಲೇ ಇಂತಹ ಅದ್ಭುತವಾದಂತಹ ಮಂತ್ರಗಳನ್ನ ವೇದ ನಮಗೆ ಕೊಡುತ್ತೆ ಅಂತ. ಲೆಕ್ಕ ಪುಸ್ತಕದಲ್ಲಿ ಉಪಕೃತಿಯು ಎಡಬದಿಗೆ, ಪಕ್ಕದಲ್ಲಿ ನಿನ್ನೆಲ್ಲ ಋಣಗಣತಿ ಇರಲಿ. ದಕ್ಕುವುದು ಶಾಂತಿ ಸುಖ ಋಣಭಾರ ಹಗುರವಿರೆ, ನಾಕವದು ಶೂನ್ಯವಿರೆ ನವ್ಯ ಜೀವಿ. ಈ ಇಡೀ ಋಣದ ವಿಚಾರವಾಗಿ ನಾವೇನೆಲ್ಲ ಚಿಂತನೆ ಮಾಡಿದ್ವಿ ಅದನ್ನ ಈ ಒಂದು ಮುಕ್ತಕದಲ್ಲಿ ನಾವು ಕಂಡ್ಕೋಬಹುದು ಅಂತ. ಈ ಒಂದು ಮುಕ್ತಕದಲ್ಲಿ ಏನ್ ಹೇಳಿದ್ಯಪ್ಪ ಅಂದ್ರೆ, ಒಂದು ಲೆಕ್ಕ ಪುಸ್ತಕದಲ್ಲಿ ಒಂದ್ ಕಡೆ ಉಪಕೃತಿಯನ್ನ ಬರೆಯೋಣ, ಇನ್ನೊಂದ್ ಕಡೆ ನಾವುಗೆ ನಮ್ಮ ಹೆಗಲ ಮೇಲೆ ಇರತಕ್ಕಂತಹ ಋಣವನ್ನ ಬರೆಯೋಣ. ಈ ಋಣ ಕಡಿಮೆ ಆಯ್ತು ಅಂತಂದ ಅಂದ್ರೆ ಶಾಂತಿ ಸುಖ ಅದು ಇಲ್ಲವೇ ಇಲ್ವೋ, ಅದ್ಭುತ, ನಾವಿದ್ದ ಕಡೆಯೇ ಸ್ವರ್ಗ ಅಂತ. ಈ ಒಂದು ಸಣ್ಣ ಎಕ್ಸರ್ಸೈಸ್ ಮಾಡೋಣ ಅಂತ. ಈ ಋಣ ಗಣತಿ ಅಂತ ಇರೋದ್ರಿಂದ ಲೆಟ್ ಅಸ್ ಪುಟ್ ಎ ಟೇಬಲ್ ಟುಗೆದರ್ ಅಂತ. ನೀವು ಪೇಪರು ಪೆನ್ ಇತ್ತು ಅಂತಂದ ಅಂದ್ರೆ ಒಂದು ಪೇಪರ್ ಅಲ್ಲಿ ಒಂದು ಟೇಬಲ್ ಬರ್ಕೊಳ್ಳಿ ಅಂತ. ಎಡಗಡೆನಲ್ಲಿ ಏನ್ ಬರ್ಕೊಳ್ಳೋದು, ನಮ್ಮ ಉಪಕೃತಿ ಬರ್ಕೊಳ್ಳೋದು. ಬಲಗಡೆನಲ್ಲಿ ನಮ್ಮ ಮೇಲೆ ಏನೇನು ಋಣ ಇದೆ ಅಂತ ಬರ್ಕೊಳ್ಳೋದು ಅಂತ. ನೋಡಿ, ಬ್ರಹ್ಮಚರ್ಯದ ಹೊತ್ತಿನಲ್ಲಿ ನಾವು ಸ್ಕೂಲು ಕಾಲೇಜುಗಳಲ್ಲಿ ಓದ್ತಾ ಇರೋದು ಅದೇ ನಮಗೆ ಒಂದು ರೀತಿಯಾದಂತಹ ಬ್ರಹ್ಮಚರ್ಯ, ವೇದೋಕ್ತವಾದಂತಹ ಬ್ರಹ್ಮಚರ್ಯ ಅಲ್ಲದೆ ಇದ್ರು ಕೂಡ ಗುರುಕುಲಗಳಲ್ಲಿ ಏನು ವಿದ್ಯಾರ್ಥಿನಿಯರು ಕಲಿತಾ ಇದ್ರು, ಅದೇ ರೀತಿ ನಾವು ಇವತ್ತು ಕಲಿತಾ ಇದ್ರು ಕೂಡ ಅದೇ ಪರ್ಯಾಯವಾದಂತಹ ಒಂದು ಶಾಲಾ ಕಾಲೇಜಿನ ಸ್ಥಿತಿ ಇದೆ. ಆ ಒಂದು ಹಂತದಲ್ಲಿ ನಮಗೆ ಜ್ಞಾನವನ್ನ ಸಂಪಾದಿಸಿಕೊಳ್ಳೋದೇ ಮುಖ್ಯ ಆಗತ್ತೆ ಅಂತ. ಆ ಹೊತ್ತಿನಲ್ಲಿ ನಾವು ದೇವಋಣವನ್ನಂತೂ ತೀರಿಸಬೇಕು. ಹಾಗಾಗಿ ನಮ್ಮ ಉಪಕೃತಿ ಒಂದು 10 ಅಂತ ಇಟ್ಕೊಳ್ಳಿ, 10 ಋಣ ಒಂದು 50 ಅಂತ ಇಟ್ಕೊಳ್ಳಿ. ಹೆಚ್ಚು ಋಣ ನಮ್ಮ ಮೇಲೆ ಬೀಳ್ತಿರುತ್ತೆ. ಆಚಾರ್ಯ ಋಣ ಇರುತ್ತೆ, ಲೋಕ ಋಣ ಇರುತ್ತೆ, ನಮ್ಮ ತಂದೆ ತಾಯಂದಿರು, ನಮ್ಮ ಸ್ನೇಹಿತರು, ನಮ್ಮ ಬಂಧು ಬಳಗ, ಇವರೆಲ್ಲರ ಉಪಕೃತಿ ನಮ್ಮ ಮೇಲೆ ಇರೋದ್ರಿಂದ ನಮ್ಮ ಮೇಲೆ ಋಣ ಹೆಚ್ಚಿರುತ್ತೆ. ಋಣ 50 ಅಂತ ಇಟ್ಕೊಳ್ಳಿ, ಉಪಕೃತಿ 10 ಅಂತ ಇಟ್ಕೊಳ್ಳಿ. ಗೃಹಸ್ಥಾಶ್ರಮಕ್ಕೆ ಬರ್ತೀವಿ, ಉಪಕೃತಿ ಸ್ವಲ್ಪ ಜಾಸ್ತಿ ಆಗತ್ತೆ, 10 ಇರೋದು 20 ಆಗತ್ತೆ ಅಂತ. ಋಣ 50 ಇರೋದು ಒಂದು 10 ಕಡಿಮೆ ಆಗತ್ತೆ, 40ಕ್ಕೆ ಬರುತ್ತೆ ಅಂತ. ಯಾಕೆಂದ್ರೆ ಗೃಹಸ್ಥಾಶ್ರಮದಲ್ಲೂ ಕೂಡ ನಾವು ಸಹಾಯವನ್ನ ಅನೇಕರಿಂದ ಪಡಿತಾ ಇರ್ತೀವಿ ಅಂತ. ನಾವು ತಟ್ಟೆಯಲ್ಲಿ ಇಟ್ಟುಕೊಂಡು ತಿಂತಾ ಇರತಕ್ಕಂತಹ ಅನ್ನ ನಮ್ಮ ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಅನ್ನದ ಆ ಒಂದು ಋಣ, ಆ ರೈತನ ಬೆವರಿನ ಆ ಒಂದು ಋಣ ನಮ್ಮ ಮೇಲಿದೆ ಅಂತ. ಅಷ್ಟೊಂದು ಸೂಕ್ಷ್ಮವಾಗಿ ನಾವು ಇದನ್ನ ಗಣನೆಗೆ ತೆಗೆದುಕೊಳ್ಬೇಕು ಅಂತ. ಹಾಗಾಗಿ ಗೃಹಸ್ಥಾಶ್ರಮಕ್ಕೂ ಬಂದಾಗ್ಲೂ ಕೂಡ 40 ಇರುತ್ತೆ ಋಣ,
20 ಉಪಕೃತಿ ಆಯ್ತು ಅಂದ್ರೆ ಒಟ್ಟೆಷ್ಟಾಯ್ತು ನಮ್ಮ ಉಪಕೃತಿ ಗೃಹಸ್ಥಾಶ್ರಮವನ್ನ ಮುಗಿಸುವಷ್ಟರೊಳಗೆ 10, 20, 30 ಆಯ್ತು. ಋಣ 50, 40, 90 ಆಯ್ತು. ನೋಡಿ, ಗೃಹಸ್ಥಾಶ್ರಮವನ್ನ ಮುಗಿಸಿ ಅಂತಂದ್ರೆ ವೇದೋಕ್ತವಾದಂತಹ 58, 60ನೇ ವಯಸ್ಸಿಗೆ ಬಂದು ನಿಲ್ಲುವಷ್ಟರಲ್ಲಿ ನಮ್ಮ ಹೆಗಲ ಮೇಲೆ ಋಣದ ಭಾರ 90 ಇದೆ. ನಾವು ಕೊಟ್ಟಿರೋದು ಕೇವಲ 30 ಅಂತ. ಹಾಗಾಗಿ ವಾನಪ್ರಸ್ಥ ಇಟ್ ವಿಲ್ ಬಿ ಎ ಟರ್ನಿಂಗ್ ಪಾಯಿಂಟ್ ಇನ್ ಅವರ್ ಲೈಫ್. ಇಟ್ ಹ್ಯಾಸ್ ಟು ಬಿ ಎ ಟರ್ನಿಂಗ್ ಪಾಯಿಂಟ್ ಇನ್ ಅವರ್ ಲೈಫ್ ಅಂತ. ವಾನಪ್ರಸ್ಥಕ್ಕೆ ಬಂದಾಗ ನಮ್ಮ ಋಣ ಒಂದು 10 ಇರಬೇಕಷ್ಟೇ, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಆದ್ರೆ ನಮ್ಮ ಉಪಕೃತಿ 40ಕ್ಕಾದ್ರೂ ಏರಬೇಕು ಅಂತ. ಆಗೇನಾಗತ್ತೆ, ಟೋಟಲ್ 40, 20, 10, 60, 70. ನಮ್ಮ ಉಪಕೃತಿ 70, ನಮ್ಮ ಹೆಗಲ ಮೇಲೆ ಇರ್ತಕ್ಕಂತಹ ಋಣ 100. ಇನ್ನೂ ಡಿಫಿಸಿಟ್ ಅಲ್ಲೇ ಇದೀವಿ ಅಂತ, ಬಡ್ಜೆಟ್ ಇನ್ನೂ ಚೆನ್ನಾಗ್ ಆಗಿಲ್ಲ ಅಂತ, ನಾವು ಇನ್ನು ವಿ ಆರ್ ಸ್ಟಿಲ್ ಇನ್ ಡಿಫಿಸಿಟ್ ಅಂತ. 70 ಉಪಕೃತಿ, 100 ಋಣ. ಈಗ ಸನ್ಯಾಸಕ್ಕೆ ಬರ್ತೀವಿ ನಾವು. ಈಗ ಸನ್ಯಾಸಕ್ಕೆ ಬಂದಾಗ ಏನಾಗುತ್ತೆ ಅಂತಂದ್ರೆ, ಈ ಉಪಕೃತಿ ಏನಿದೆ ಅದು ಮಿನಿಮಮ್ 40 ಆಗಬೇಕು. ಯಾಕೆಂದ್ರೆ ಸನ್ಯಾಸದ ಆ ಒಂದು ರಂಗದಲ್ಲೂ ಕೂಡ ಒಂದಷ್ಟು ಋಣ ನಮ್ಮ ಮೇಲೆ ಇರುತ್ತೆ ಅಂತ. ಯಾವುದೇ ಇಲ್ಲದೆ ಇದ್ರೂ ಕೂಡ ದೇವ್ರ ಋಣ ಇದ್ದೇ ಇರುತ್ತಲ್ಲಪ್ಪ ಇರುವವರೆಗೂ. ಅದನ್ನು ನಾವು ಸರ್ವ ನಿರಂತರವಾಗಿ ತೀರಿಸ್ತಾ ಇರಬೇಕು. ಹಾಗಾಗಿ ಋಣವನ್ನ 10 ಅಂತ ತೆಗೆದುಕೊಂಡ ಅಂದ್ರೆ ಋಣಭಾರ 110 ಆಯ್ತು. ನಾವು ಸನ್ಯಾಸವನ್ನ ಶುರು ಮಾಡೋ ಹೊತ್ತಿಗೆ ನಮ್ಮಲ್ಲಿರ್ತಕ್ಕಂತಹ ಉಪಕೃತಿ ಎಲ್ಲವೂ ಕೂಡ ಚಂದದಲ್ಲಿ ನಡ್ಕೊಂಡು ಬಂದಿದ್ರೆ 70 ಆಗಿದೆ ಅಂತಂದ್ರೆ ಡಿಫರೆನ್ಸ್ 40. ಈ ಸನ್ಯಾಸದಲ್ಲಿ ವಿ ಹ್ಯಾವ್ ಟು ಮೇಕ್ ಅಪ್ ದಟ್ 40 ಅಂತ. ಆ 40ನ್ನ ನಾವು ಉಪಕೃತಿಯಾಗಿ ಕೊಡದೇ ಇತ್ತು ಅಂದ್ರೆ ವಿ ವಿಲ್ ಪಾಸ್ ಆಫ್ ದಿಸ್ ವರ್ಲ್ಡ್ ವಿತ್ ಎ ಬಿಗ್ ಡೆಫಿಸಿಟ್ ಇನ್ ಅವರ್ ಕರ್ಮ ಸಿದ್ಧಾಂತದ ಚಾರ್ಟ್. ಇದನ್ನ ನಾವು ಮಂತ್ರಗಳ ಮೂಲಕ ಹೇಳಿದಾಗ ಒಂದು ಹಂತದಲ್ಲಿ ಅರ್ಥವಾಗುತ್ತೆ. ಈ ರೀತಿಯಾಗಿ ಒಂದು ಟೇಬಲ್ ಬರ್ಕೊಂಡ ಅಂದ್ರೆ ನಮಗೆ ಇದು ದಿಸ್ ವಿಲ್ ಬಿ ವೆರಿ ಗ್ಲೇರಿಂಗ್, ನಮ್ಗೆ ಕಣ್ಣು ಹೊಡೆದಂಗೆ ಹೇಳುತ್ತೆ. ಚಾವಟಿ ಏಟಿದು ನೋಡಪ್ಪ, ಈ ಒಂದು ವಯಸ್ಸಿಗೆ 70 ವಾನಪ್ರಸ್ಥವನ್ನು ನೀನು ಮಾಡಿದೆಯೋ ಬಿಟ್ಟಿಯೋ ಗೊತ್ತಿಲ್ಲ, ನಿನ್ನ ಉಪಕೃತಿ ಇದು ಅಂಕೆಗಳು ಏನಿದೆಯೋ ಗೊತ್ತಿಲ್ಲ. ಈ ಹಂತದಲ್ಲಿ ಯು ಕ್ಯಾನ್ ಮೇಕ್ ಅಪ್ ಅಲ್ವಾ. ಯಾರು ಈ ಹಂತದಲ್ಲಿ 40 ಉಪಕೃತಿಯನ್ನ ಮಾಡ್ತಾರೋ, 10 ಋಣವನ್ನ ತನ್ನ ಮೇಲೆ ವಿಧಿ ಇಲ್ಲ ಅನಿವಾರ್ಯವಾದಂತಹ ದೇವ ಋಣವನ್ನ ತನ್ನ ಮೇಲೆ ಹೊತ್ಕೊಳ್ತಾನೋ ಅಂತಹವನು ಸನ್ಯಾಸವನ್ನ ಮುಗಿಸುವಷ್ಟರಲ್ಲಿ ಹಿ ವಿಲ್ ಬಿ ಈಕ್ವಲ್. 110 ಋಣ, 110 ಉಪಕೃತಿ, ಅವನು ಒಂದು ರೀತಿಯಲ್ಲಿ ಮುಕ್ತ ಜೀವಿ ಆಗ್ತಾನೆ. ಇಲ್ಲಿ ಮತ್ತೊಂದು ಸೂಕ್ಷ್ಮತೆ, 40 ಮಾಡಬೇಕು, ಈಕ್ವಲ್ ಮಾಡಬೇಕು ಅಂತ ಏನಿಲ್ಲ. ಆ 40ನ್ನ ಕೆಲವು ಸನ್ಯಾಸಿಗಳು 50 ಮಾಡ್ತಾರೆ, 60 ಮಾಡ್ಕೋತಾರೆ, 70 ಮಾಡ್ತಾರೆ, 100 ಮಾಡ್ತಾರೆ, 200 ಮಾಡ್ತಾರೆ, 300 ಮಾಡ್ಕೋತಾರೆ ಅಂತ. ಅದನ್ನ ಹೆಚ್ಚು 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 ಮಾಡ್ತಾ ಹೋದಷ್ಟು ಕೂಡ ಆ ಒಂದು ಜೀವ ಏನಿದೆ, ಆ ಒಂದು ಆತ್ಮ ಏನಿದೆ, ಅದು ಮುಕ್ತಾತ್ಮವಾಗತ್ತೆ, ಮುಕ್ತ ಜೀವವಾಗತ್ತೆ, ಮುಕ್ತ ಜೀವಾತ್ಮವಾಗತ್ತೆ ಅಂತಂದ್ರೆ ಅಂತಹ ಒಂದು ಆತ್ಮಕ್ಕೆ ತಕ್ಷಣವೇ ಇನ್ನೊಂದು ಹುಟ್ಟು ಇರೋದಿಲ್ಲ ಅಂತ. ಅದನ್ನೇ ವೇದ ಕರ್ಮ ಸಿದ್ಧಾಂತದಲ್ಲಿ ಹೇಳುತ್ತೆ. ಆ ಒಂದಷ್ಟು ವಿಚಾರಗಳನ್ನ ವೇದದ ಕರ್ಮ ಸಿದ್ಧಾಂತದ ಬಗ್ಗೆ ಮಾತನಾಡುವಾಗ ಇನ್ನೊಂದಷ್ಟು ವಿಶದವಾಗಿ ನೋಡೋಣ. ಆದ್ರೆ ಇಲ್ಲಿ ನಮಗೆ ಇಷ್ಟನ್ನು ಮಾತ್ರ ಹೇಳ್ಬೋದು. ಈ ಒಂದು ಟೇಬಲ್ ಪ್ರಕಾರ ನಾವು ವಾನಪ್ರಸ್ಥಕ್ಕೆ ಬಂದಾಗ ಬಹಳ ಡಿಫಿಸಿಟ್ ಅಲ್ಲಿ ಇದ್ದೀವಿ. ವಾನಪ್ರಸ್ಥದಲ್ಲಿ ವಿ ನೀಡ್ ಟು ಮೇಕ್ ಇಟ್ ಅಪ್. ಆದ್ರೂ ಕೂಡ ವಿ ಕೆನಾಟ್ ಕಂಪ್ಲೀಟ್ಲಿ ಓವರ್ಕಮ್ ದಟ್ ಡೆಫಿಸಿಟ್. ಅದಕ್ಕೆ ನಿಜವಾದಂತಹ ಅವಕಾಶ ನಮಗೆ ಏನಾದರೂ ಇದೆ ಅಂತ ಅಂದ್ರೆ ಅದು ಸನ್ಯಾಸದಲ್ಲಿ. ಮತ್ತೆ ಇಲ್ಲಿ ನಾವು ಯಾವುದೇ ರೀತಿಯಲ್ಲೂ ಕೂಡ ಗೊಂದಲಕ್ಕೊಳಗಾಗೋದು ಬೇಡ. ಸನ್ಯಾಸ ಅಂದ ಕೂಡಲೇ ನಾವೆಲ್ಲರೂ ಕೂಡ ಕಾವಿ ಹಾಕೊಂಡು ಸನ್ಯಾಸಿಗಳೇ ಆಗಬೇಕು ಅಂತಲ್ಲ. ಅದು ಮೇಲ್ನೋಟದ ಒಂದು ಸನ್ಯಾಸಾಶ್ರಮ. ವೇದ ಅದನ್ನು ಕೂಡ ಹೇಳುತ್ತೆ ಯಾಕೆ ಕಾವಿಯನ್ನು ತೊಡಬೇಕು ಅಂತ. ಆದ್ರೆ ಅದಕ್ಕೂ ಬಹಳ ಮುಖ್ಯವಾಗಿ ಸನ್ಯಾಸಿ ಹಾಗೆ ಬದುಕೋದು, ವಾನಪ್ರಸ್ಥಿ ಹಾಗೆ ಬದುಕೋದು ಅಲ್ವಾ. ವಾನಪ್ರಸ್ಥದಲ್ಲೂ ಕೂಡ ನಾವು ನೋಡಿದ್ವಿ, ಎಲ್ಲಿ ಹೋಗ್ಬೇಕು, ಎಲ್ಲೋ ಒಂದ್ ಕಾಡಲ್ಲಿ ಇರ್ಬೇಕು, ಮರದಲ್ಲಿ ಇರ್ಬೇಕು, ಗೆಡ್ಡೆ ಗೆಣಸುಗಳು ತಿನ್ಕೊಂಡಿರ್ಬೇಕು, ಶಾಸ್ತ್ರ ಹೇಳುತ್ತೆ ಅಂತ. ಅದು ನಮಗಾಗಲ್ಲ ಈಗಿನ ಕಾಲದಲ್ಲಿ. ಆದ್ರೆ ವಾನಪ್ರಸ್ಥಿ ಏನ್ ಮಾಡ್ಬೇಕು ಅಂತ ವೇದ ನಮ್ಗೆ ಹೇಳುತ್ತೋ ಅದನ್ನ ನಾವು ಮಾಡ್ಬೋದಲ್ವಾ. ಅದೇ ರೀತಿ ಈಗ ಒಂದು ಸನ್ಯಾಸ ಇವತ್ತಿನಿಂದ ಶುರುವಾಗ್ತಕ್ಕಂಥ ಈ ಒಂದು ಸನ್ಯಾಸಾಶ್ರಮದ ಅಥವಾ ಒಂದು ಸನ್ಯಾಸ ಸಂಸ್ಕಾರದ ಆ ವಿಶೇಷತೆಗಳೇನು, ಹಕ್ಕು ಬಾಧ್ಯತೆಗಳೇನು, ಕರ್ತವ್ಯಗಳೇನು, ಇವುಗಳನ್ನ ನಾವು ನೋಡುವಾಗ ಅಯ್ಯೋ ನಾವಂತೂ ಸನ್ಯಾಸಿ ಆಗಲ್ಲ ಬಿಡು ಮಾರೆ, ಡೆಫಿನೆಟ್ ಬರ್ಕೊಡ್ತೀನಿ, ನನಗ ಸನ್ಯಾಸಿ ಆಗಕ್ ಚಾನ್ಸೇ ಇಲ್ಲ, ಹಾಗಾಗಿ ಈ ಉಪನ್ಯಾಸವನ್ನು ಕೇಳೋ ಅವಶ್ಯಕತೆ ಇಲ್ಲ ಅಲ್ಲ ಅಂತ. ನಾವು ಸನ್ಯಾಸಿ ಆಗ್ತೀವೋ ಬಿಡ್ತೀವೋ ಭೌತಿಕವಾಗಿ, ಆಧ್ಯಾತ್ಮಿಕದ ನಮ್ಮ ಒಂದು ನೆಲೆಗಟ್ಟಿನಲ್ಲಿ ನಾವು ಸನ್ಯಾಸವನ್ನು ಪಾಲಿಸಬಹುದು. ಇರೋ ಕಡೆಯೇ ಇದ್ದ ಹಾಗೆಯೇ ಎಲ್ಲರ ಜೊತೆ ನಗ್ತಾ ನಗ್ತಾ ಇದ್ದು ಕೂಡ ಆಂತರ್ಯದಲ್ಲಿ ನಮಗೆ ಸನ್ಯಾಸಿ ಆಗಲಿಕ್ಕೆ ಅದ್ಭುತವಾದಂತಹ ಅವಕಾಶವನ್ನ ವೇದ ನಮಗೆ ಕಲ್ಪಿಸಿಕೊಡುತ್ತೆ. ಬೇರೆ ಯಾವುದೂ ಕಲ್ಪಿಸಿಕೊಡಲ್ಲ. ಇದು ಬಹಳ ಮುಖ್ಯ. ವೇದದಲ್ಲಿ ಮಾತ್ರ ಆ ಒಂದು ಸಾಧ್ಯತೆ ಇದೆ. ಆಂತರ್ಯದಲ್ಲಿ ನೀನು ಸನ್ಯಾಸಿ ಆಗಬಹುದು, ವನಪ್ರಸ್ಥಿ ಆಗಬಹುದು, ಗೃಹಸ್ಥನಾಗಬಹುದು, ಬ್ರಹ್ಮಚರ್ಯನಾಗಬಹುದು, ಯಾವುದೇ ಆಗಬಹುದು ಅಂತ.
ಆಂತರ್ಯದಲ್ಲಿ ನಿನಗೆ ಅದನ್ನ ಅದು ನಿನ್ನ ಉನ್ನತಿಗಾಗಿ ಇದೆ ಅನ್ನತಕ್ಕಂತಹ ಒಂದು ಅದ್ಭುತವಾದಂತಹ ಸರಳವಾದಂತಹ ಸೂತ್ರವನ್ನ ವೇದ ಮಂತ್ರಗಳು ಹೇಳುವಷ್ಟು ಚಂದದಲ್ಲಿ ನಮಗೆ ಶಾಸ್ತ್ರದ ಇನ್ನಾವುದೇ ಮಂತ್ರಗಳು ಹೇಳಲ್ಲ ಅಂತ. ಶಾಸ್ತ್ರದ ಇನ್ನಾವುದೇ ಮಂತ್ರಗಳಲ್ಲಿ ಇಂತಹ ಆಚರಣ ವಿಧಿ ವಿಲಾಸಗಳೇ ಬಹಳ ಮುಖ್ಯ ಅಂತ. ವೇದಕ್ಕೆ ಬಂದಾಗ ಅವೆಲ್ಲವೂ ಇರ್ಲಪ್ಪ, ಇಲ್ದೇ ಇದ್ರೆ ಪರವಾಗಿಲ್ಲ, ಈ ರೀತಿಯಾಗಿ ಬದುಕು. ಯಾಕೆ? ವೇದ ಇಸ್ ಆಲ್ ಅಬೌಟ್, ಅದರಲ್ಲೂ ವೇದ ಸಂಹಿತೆಯ ಭಾಗ ಏನಿದೆ, ಆ ಮಂತ್ರಗಳ ಗುಚ್ಛ ಏನಿದೆ, 25,000 ಮಂತ್ರಗಳು, ಅವೆಲ್ಲವೂ ಕೂಡ ದೇ ಆರ್ ಆಲ್ ದೇರ್ ಟು ಬಿಲ್ಡ್ ಯುವರ್ ಪರ್ಸನಾಲಿಟಿ, ಟು ಬಿಲ್ಡ್ ಯುವರ್ ಲೈಫ್. ವ್ಯಕ್ತಿತ್ವ ವಿಕಸನ, ನಮ್ಮ ಬದುಕನ್ನ ಕಟ್ಟಿಕೊಡ್ತಕ್ಕಂತಹ ಮಂತ್ರಗಳಾದ್ದರಿಂದ ಆಚರಣೆಗೆ ಅಷ್ಟು ಒತ್ತಿಲ್ಲ. ಯಾವ ಆಚರಣೆ? ವಿಧಿ ವಿಲಾಸಗಳ ಆಚರಣೆಗೆ. ಆದರೆ ಅದನ್ನ ನಾವು ಆ ಮಂತ್ರದ ಸಾರವನ್ನ ಬದುಕಿನಲ್ಲಿ ತರುವಂತಹ ಆ ಒಂದು ಆಚರಣೆಗೆ ಬಹಳ ಒತ್ತನ್ನ ವೇದ ಕೊಡುತ್ತೆ ಅಂತ. ಇಷ್ಟನ್ನ ನನಗೆ ಸನ್ಯಾಸಕ್ಕೆ ಸಂಸ್ಕಾರಕ್ಕೆ ಬರುವ ಮೊದಲು ಹೇಳಬೇಕಾಗಿತ್ತು ಪೀಠಿಕೆಯಾಗಿ. ಹಾಗಾಗಿ ಒಂದಷ್ಟು 10 ನಿಮಿಷ ಅದಕ್ಕೋಸ್ಕರ ವ್ಯಯ ಮಾಡಬೇಕಾಗಿ ಬಂತು. ಈ ಒಂದು ಪೀಠಿಕೆಯನ್ನ ಮುಂದಿಟ್ಟುಕೊಂಡು ನಾವು ಇನ್ನೊಂದೆರಡು 3 ವಾರಗಳವರೆಗೆ ಸನ್ಯಾಸಾಶ್ರಮದ ಅಥವಾ ಸನ್ಯಾಸ ಸಂಸ್ಕಾರದ ಒಂದಷ್ಟು ವಿಶೇಷತೆಗಳನ್ನು ನೋಡ್ತಾ ಮುಂದೆ ಸಾಗೋಣ ಅಂತ. ಹಾಗಾಗಿಯೇ ಸನ್ಯಾಸ ಅನ್ನೋದು ಜೀವನದ ಅಂತಿಮ ಹಂತ ಅಂತ, ಕೊನೆಯ ಹಂತ ಅಂತ. ಸಂಸ್ಕಾರಗಳಲ್ಲೂ ಕೂಡ ಕೊನೆಯದ ಅಂತ್ಯಷ್ಟಿ, ಅದರ ಮುಂದಿನದು ಸನ್ಯಾಸ ಅಂತ. ಸನ್ಯಾಸ ಕಳೆದ ಮೇಲೆ ನಮ್ಗೆ ಇನ್ನೇನ್ ಜೀವನ ಇಲ್ಲ ಅಂತ, ಅಲ್ಲೇನಿದ್ರು ಸಾವು ಅಂತ, ಅವಸಾನ ಅಂತ ಅಷ್ಟೇ. ಹಾಗಾಗಿ ಜೀವನದ ಕೊನೆಯ ಹಂತ ಸನ್ಯಾಸ. ಇದು ವೇದೋಕ್ತವಾದಂತಹ ಒಂದು ಚಿಂತನೆ ಅಂತ. ನಾವು ವೇದದಲ್ಲಿ ಇದನ್ನ ಮೊದಲು ಮಾಡಬೇಕು ಅಂತ ಯಾವತ್ತೂ ಹೇಳಿಲ್ಲ. ಇದು ಆ ಒಂದು ವಯಸ್ಸಿಗೆ ಬಂದಾಗಲೇ ನೀವು ಸನ್ಯಾಸವನ್ನು ಪಾಲಿಸಬೇಕು ಅಂತ ಬಹಳ ಸೊಗಸಾಗಿ ಹೇಳುತ್ತೆ ಅಂತ. ಬ್ರಹ್ಮಚರ್ಯಾಶ್ರಮಂ ಸಮಾಪ್ಯ ಗೃಹೀ ಭವೇತ್, ಗೃಹೀ ಭೂತ್ವ ವನೀ ಭವೇತ್, ವನೀ ಭೂತ್ವ ಪ್ರವ್ರಜೇತ್ ಅಂತ ಮಂತ್ರ ಬ್ರಾಹ್ಮಣದ ಒಂದು ಮಂತ್ರವನ್ನು ನಾವು ಹಿಂದೆ ವಾನಪ್ರಸ್ಥದ ಸಮಯದಲ್ಲೇ ನೋಡಿದ್ವಿ. ಅದರ ಪ್ರಕಾರ ಇಟ್ಸ್ ಎ ಪ್ರೋಸೆಸ್, ಇಟ್ ಈಸ್ ಎ ಪ್ರೋಗ್ರೆಷನ್ ಅಂತ. ಒಂದರಿಂದ ಇನ್ನೊಂದು, ಒಂದು ಇಷ್ಟು ಹೊತ್ತು, ಇನ್ನೊಂದು ಇಷ್ಟು ಹೊತ್ತು, ಆ ಒಂದರಿಂದ ಇನ್ನೊಂದು, ಇನ್ನೊಂದರಿಂದ ಮತ್ತೊಂದು, ಈ ರೀತಿಯಾದಂತಹ ಒಂದು ಪ್ರೋಗ್ರೆಷನ್, ಈ ರೀತಿಯಾದಂತಹ ಒಂದು ಪ್ರೋಸೆಸ್ ಏನಿದೆ ಅದನ್ನ ವೇದ ಹೇಳುತ್ತೆ ಅಂತ. ಹಾಗಾಗಿ ನಾವು ನಮ್ಮ ಸುತ್ತಮುತ್ತ ನೋಡತಕ್ಕಂತಹ ಬಾಲ ಸನ್ಯಾಸಿಗಳಿರಬಹುದು ಅಥವಾ ಜೀವನದ ಬೇರೆ ಬೇರೆ ಹೊತ್ತಿನಲ್ಲಿ ಸನ್ಯಾಸಾಶ್ರಮವನ್ನ ತೆಗೆದುಕೊಂಡವರಿರಬಹುದು, ಅವೆಲ್ಲವೂ ಕೂಡ ತಪ್ಪು ಅಂತಲ್ಲ. ಅವೆಲ್ಲವೂ ಕೂಡ ನಮ್ಮ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಅದ್ಭುತವಾದಂತಹ ಆಚರಣೆಗಳು. ಅವುಗಳ ಬಗ್ಗೆ 2 ಮಾತಿಲ್ಲ. ಆದರೆ ವೇದಗಳ ಆ ಒಂದು ಹಿನ್ನೆಲೆಯಲ್ಲಿ ನೋಡ್ತು ಅಂತಂದ್ರೆ, ಯಾರು ಗೃಹಸ್ಥಾಶ್ರಮವನ್ನ ಮಾಡ್ತಾರೋ, ವಿವಾಹದ ಮೂಲಕ ಗೃಹಸ್ಥಾಶ್ರಮಕ್ಕೆ ಬರ್ತಾರೋ, ಅಲ್ಲಿಂದ ಯಾರು ವಾನಪ್ರಸ್ಥವನ್ನ ಮಾಡ್ತಾರೋ, ಅದು ಆದ ನಂತರ ದೇ ಆರ್ ರೆಡಿ ಫಾರ್ ಸನ್ಯಾಸ ಅಂತ. They are prepared themselves to take the next step ಅಂತ. ಇದು ವೇದಗಳ ಚಿಂತನೆ ಅಂತ. ಯಾಕಪ್ಪ ಅಂತಂತಂದ್ರೆ ನೋಡಿ, ಇನ್ನೊಂದು ವೇದಗಳ ವಿಚಾರವನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ. ವೇದಗಳು ಈ ಒಂದು ಪ್ರೋಗ್ರೆಷನ್ನ, ಈ ಒಂದು ಪ್ರೊಸೆಸ್ನ, ಒಂದರಿಂದ ಇನ್ನೊಂದು ಅನ್ನತಕ್ಕಂತಹ ಒಂದು ಅದ್ಭುತವಾದ, ನೀವು ನೇಚರಲ್ಲೂ ಕೂಡ ಅಲ್ವಾ, ನಿಸರ್ಗದಲ್ಲಿ ನೋಡಿದ್ರೆ ಎಲ್ಲವೂ ದಿಢೀರನೆ ಆಗಲ್ಲ ಅಂತ. ಇವತ್ತು ಆ ಮಾವಿನ ಹಣ್ಣು ತುಂಬಿ ತುಳುಕಾಡ್ತಾ ಇದೆ ರಸಮಯವಾಗಿ ಅಂತನ್ನ ಅಂದ್ರೆ, ಅದು ಬೀಜವಾಗಿ ಅಲ್ವಾ, ಒಂದು ಹೂವಾಗಿ, ಅದು ಬೀಜವಾಗಿ, ಅದು ಹಣ್ಣಾಗಿ, ಹಣ್ಣು ಪಕ್ವವಾಗಿ ಅಲ್ವಾ, ಅವೆಲ್ಲ ಆದಾಗ ಅದರಲ್ಲಿ ರುಚಿ ಬರುತ್ತೆ ಅಂತ. ನಮ್ಮ ಯಾವುದೂ ಕೂಡ ಅಲ್ವಾ 9 ತಿಂಗಳು ಕಾಯ್ಲೇಬೇಕು ಅಂತ. ಮಗು ಪ್ರಸವ ಆಗಬೇಕು ಅಂದ್ರೆ 2 ತಿಂಗಳಲ್ಲಿ ಆಗತ್ತೆ ಅಂದ್ರೆ ಸಾಧ್ಯ ಇಲ್ಲ ಅಂತ. ಹುಟ್ಟಿದ ತಕ್ಷಣ ಹೈಸ್ಕೂಲ್ಗೆ ಬಂದು ಸೇರ್ಕೋತು ಇಲ್ಲ ಅಂತ. 16 ವರ್ಷ ಆಗಬೇಕು ಮಗುಗೆ ಅಂತ ಹೈಸ್ಕೂಲ್ಗೆ ಬರಬೇಕು ಅಂತಂದ್ರೆ ಅಂತ. ಆ ರೀತಿಯಾದಂತಹ ಒಂದು ಪ್ರೋಗ್ರೆಷನ್ ಪ್ರೋಸೆಸ್ ನಾವು ಏನ್ ನಮ್ಮ ಸುತ್ತಮುತ್ತ ನೋಡ್ತೇವೆ, ಅದನ್ನೇ ವೇದ ನಮ್ಮ ಬದುಕಿಗೂ ಕೂಡ ಪ್ರತಿಯೊಂದು ಸಂಸ್ಕಾರಗಳ ಮೂಲಕ ಕೂಡ ಕೊಡ್ತಾ ಬರುತ್ತೆ ಅಂತ. ಹಾಗಾಗಿ ವೇದದಲ್ಲಿ 2 ಬಹಳ ಮುಖ್ಯವಾದಂತಹ ಗುರಿ, ವೇದಗಳ ಗುರಿ. ನಮ್ಮನ್ನು ಬಿಟ್ಬಿಡಿ, ನಾವು ಅದರಿಂದ ಎಷ್ಟು ಅರ್ಥ ಮಾಡ್ಕೋತೀವೋ, ಅದನ್ನ ಎಷ್ಟು ಜೀರ್ಣ ಮಾಡ್ಕೋತೀವೋ, ಅದು ನಮಗೂ ಬಿಟ್ಟಿದ್ದು. ಆದ್ರೆ ವೇದದ ಗುರಿ ಏನಪ್ಪಾ 2 ಅಂತಂದ್ರೆ, ಒಂದು, ಅದು ತನ್ನ ಎಲ್ಲ ಮಂತ್ರಗಳ ಮೂಲಕ ನಮಗೆ ಹೇಳೋದು ಒಂದು ಆತ್ಮೋನ್ನತಿಯ ಒಂದು ಪಯಣ. ನೀನ್ ಇದನ್ನ ಮಾಡಿದ್ರೆ ನಿನ್ನ ಆತ್ಮೋನ್ನತಿ ಆಗತ್ತೆ, ನೀನ್ ಇದನ್ನ ಮಾಡಿದ್ರೆ ನಿನ್ನ ಆತ್ಮೋನ್ನತಿ ಆಗಲ್ಲ, ನೀನ್ ಇದನ್ನ ಮಾಡಿದ್ರೆ ನಿನ್ನ ಮನಸ್ಸಿಗೆ ಶಾಂತಿ, ವಿಚ್ ಇಸ್ ಆತ್ಮೋನ್ನತಿ. ನೀನ್ ಇದನ್ನ ಮಾಡದೇ ಇತ್ತು ಅಂದ್ರೆ ನಿನ್ನ ಮನಸ್ಸಿನಲ್ಲಿ ಬರೀ ಗೊಂದಲ, ಬರೀ ಕೆಟ್ಟ ವಿಚಾರಗಳೇ ತುಂಬಿರುತ್ತೆ. ಅಂಡ್ ದಿಸ್ ಇಸ್ ನಾಟ್ ಆತ್ಮೋನ್ನತಿ, ಇದು ಆತ್ಮೋನ್ನತಿಯ ಹಾದಿಯಲ್ಲ. ಇದನ್ನ ವೇದ ಹೇಳುತ್ತೆ ಬಹಳ ಸೊಗಸಾಗಿ. ಆತ್ಮೋನ್ನತಿಯ ಹಾದಿಯನ್ನ ಬಹಳ ಕ್ರಿಸ್ಟಲ್ ಕ್ಲಿಯರ್ ಆಗಿ ನಮ್ಮ ಮುಂದೆ ಬಿಚ್ಚಿಡುತ್ತೆ. ಅದರ ಪಕ್ಕದಲ್ಲೇ ಇನ್ನೊಂದು ಪಥ, ಈ ರೈಲ್ವೆಯ 2 ಹಳಿಗಳಿದ್ದ ಹಾಗೆ. ಒಂದು ಹಳಿ ವೇದದ್ದು ಆತ್ಮೋನ್ನತಿ ಆಯ್ತು ಅಂದ್ರೆ, ಇನ್ನೊಂದು ಸಮಾಜ ನಿರ್ಮಾಣ ಅಂತ.
ವೇದದ ಯಾವುದೇ ಮಂತ್ರ ತೆಗೆದುಕೊಂಡ್ರೂ ಕೂಡ ನೀವು ಅದರಲ್ಲಿ ನಮಗೆ ವ್ಯಷ್ಟಿಯಲ್ಲಿ ನಮಗೆ ಬೇಕಾದಂತಹ ಆತ್ಮೋನ್ನತಿಯನ್ನ ಎಷ್ಟು ಚಂದದಲ್ಲಿ ಅದು ಪ್ರಿಸ್ಕ್ರೈಬ್ ಮಾಡುತ್ತೋ, ಸಮಷ್ಟಿಯಲ್ಲಿ ಒಂದು ಸಮಾಜವನ್ನ ಕಟ್ಟುವುದಕ್ಕೆ ನಾವು ಅದರ ಪರನಾಗಿ ಮಾಡಬೇಕಾದಂತಹ ಒಂದಷ್ಟು ಕರ್ತವ್ಯದ ಗೆರೆಗಳನ್ನು ಕೂಡ ಅಷ್ಟೇ ಸ್ಪಷ್ಟವಾಗಿ ಎಳೆದಿಡುತ್ತೆ ಅಂತ. ಹಾಗಾಗಿ ವಿಶ್ವದಲ್ಲಿ ಯಾವುದಾದರೂ ಒಂದಷ್ಟು ಮಂತ್ರಗುಚ್ಛಗಳಿದೆ, ಯಾವುದಾದ್ರೂ ಒಂದು ನಂಬಿಕೆ ಇದೆ ಅಂತಂದ್ರೆ ಲೆಕ್ಕ ನೋಡ್ತಾ ಬನ್ನಿ. ನಿಮಗೆ ಗೊತ್ತಿರತಕ್ಕಂತಹ ಒಂದಷ್ಟು ನಂಬಿಕೆಗಳನ್ನೇ ಪ್ರಶ್ನೆ ಮಾಡ್ತಾ ಬನ್ನಿ. ಕೆಲವು ಬರೀ ಆತ್ಮೋನ್ನತಿಯ ಹಾದಿಯನ್ನೇ ಹೇಳಿದ್ರೆ, ಇನ್ನೊಂದಷ್ಟು ಕೆಲವು ಸಮಾಜದ ಕಟ್ಟುವಂತಹ ಹಾದಿಯನ್ನೇ ಹೇಳುತ್ತವೆ. ಅವೆರಡೂ ಕೂಡ ಮಿಶ್ರಣವಾಗಿರುತ್ತೆ. ಆದ್ರೆ ಎರಡೂ ಕೂಡ ಸಮತೋಲನದಲ್ಲಿ, ಎರಡು ಹಳಿಗಳು ಅಂತ ಹಾಗೆ ಹೇಳಿದೆ. ಒಂದ್ ಹಳಿ ಚಿಕ್ಕದಾಗಿ ಇನ್ನೊಂದ್ ಹಳಿ ದೊಡ್ಡದಾಯ್ತು ಅಂದ್ರೆ ರೈಲ್ ನಡೆಯಲ್ಲ ಅಂತ. ಆ ಎರಡೂ ಹಳಿ ಸಮವಾಗಿರಬೇಕು, ಸಮಾನಾಂತರದಲ್ಲಿ, ಶುರುವಾದ ಕಡೆಯವರೆಗೂ ಸಮಾನಾಂತರದಲ್ಲಿರಬೇಕು, ಗಟ್ಟಿಯಾಗಿರಬೇಕು, ಎರಡೂ ಪಕ್ಕದಲ್ಲಿ ಬೆಸೀದೆ ಸಾಕ್ತಾ ಇರಬೇಕು ಅಲ್ವಾ. ಈ ರೀತಿಯಾದಂತಹ ಒಂದಷ್ಟು ಗುಣವಿಶೇಷಗಳನ್ನ ಈ ಎರಡೂ ಗುಣಗಳಿಗೆ ಅಂದ್ರೆ ಆತ್ಮೋನ್ನತಿ ಹಾಗೂ ಸಮಾಜ ನಿರ್ಮಾಣ, ಈ ಎರಡೂ ವಿಷಯಗಳನ್ನ ಸಮತೋಲನದಲ್ಲಿ ಇಟ್ಟುಕೊಂಡು ನಮಗೆ ಬೋಧನೆ ಮಾಡತಕ್ಕಂತಹ ಮಂತ್ರಗುಚ್ಛಗಳೇನಾದ್ರೂ ಇತ್ತು ಅಂದ್ರೆ ಅದು ವೇದ ಸಂಹಿತೆಯ ಮಂತ್ರಗಳು ಅಂತ. ಹಾಗಾಗಿ ನಾವು ವಾನಪ್ರಸ್ಥಕ್ಕೆ ಬಂದಾಗ ನೋಡಿದ್ವಿ, ಅಲ್ಲಿ ನಾನು ವಾನಪ್ರಸ್ಥದ ಹಿಂದಿನವರೆಗೂ ಕೂಡ, ಗೃಹಸ್ಥಾಶ್ರಮದಲ್ಲಿ ಇರುವವರೆಗೂ ಕೂಡ ನಾನು 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 ಅಂತ ಇರ್ತೀವಿ, ಬೇಕು 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 ಅಂತ ಇರ್ತೀವಿ. ಆ ನಾನು ಅನ್ನೋದು ವಾನಪ್ರಸ್ಥಕ್ಕೆ ಬಂದಾಗ ನಾವು ಆಗತ್ತೆ ಅಂತ. ಹಾಗಿದ್ರೆ ಸನ್ಯಾಸಕ್ಕೆ ಬಂದಾಗ ಏನಾಗತ್ತೆ? ನಾವು ಆಗೋಯ್ತಲ್ಲಪ್ಪ, ನಾವು ಅದರ ನಂತರ ಏನಿದೆ ಅಂತ, ಬಹಳಷ್ಟಿದೆ ಅಂತ. ನಾನು ವಾನಪ್ರಸ್ಥಕ್ಕೆ ಬಂದಾಗ ನಾವು ಆಗತ್ತೆ, ಸನ್ಯಾಸಕ್ಕೆ ಬಂದಾಗ ಆ ನಾವು ಅನ್ನತಕ್ಕಂತಹ ಪದ ವಿಶ್ವ ಆಗತ್ತೆ ಅಂತ. ಇಡೀ ವಿಶ್ವವೇ ಆಗತ್ತೆ ಅಂತ. ನಾವು ಬರೀ ನಾನು, ನನ್ನ ಸುತ್ತಮುತ್ತಲಿರೋರು, ನನ್ನ ಒಂದು ಸೀಮಿತಕ್ಕಿರತಕ್ಕಂತಹ ಈ ಒಂದಷ್ಟು ಸರಹದ್ದಿನ ಜನ ಅಲ್ಲ, ಇಡೀ ವಿಶ್ವ ಅಂತ, ಇಡೀ ಬ್ರಹ್ಮಾಂಡ ಅಂತ. ಹಾಗಾಗಿ ನಾವು ಆಗಬೇಕು. ಆ ನಾವು ಯಾರ ಒಂದು ಮನಸ್ಥಿತಿಯಲ್ಲಿ, ಯಾರ ಒಂದು ಚಿತ್ತ ಶುದ್ಧಿಯಲ್ಲಿ ವಿಶ್ವ ಅಂತ ಆ ಒಂದು ಪರಿವರ್ತನೆಯನ್ನ ಹೊಂದುತ್ತೋ ಅವರೆಲ್ಲರೂ ಕೂಡ ಸಹಜವಾಗಿಯೇ ಸನ್ಯಾಸಿಗಳಾಗಿರ್ತಾರೆ ಅಂತ. ವಾನಪ್ರಸ್ಥದ ಹಿಂದೆ ನನ್ನ ಸಂಸಾರ, ನನ್ನ ಮನೆ, ನನ್ನ ಮಕ್ಕಳು, ಅದು ವಾನಪ್ರಸ್ಥಕ್ಕೆ ಬಂದ ನಮ್ಮ ಸಮಾಜ ಆಗತ್ತೆ. ಆ ನಮ್ಮ ಸಮಾಜ ಅನ್ನೋದು ಸನ್ಯಾಸಕ್ಕೆ ಬಂದಾಗ ಇಡೀ ಸೃಷ್ಟಿಯಾಗಬೇಕು ಅಂತ. ಇಡೀ ಸೃಷ್ಟಿ ಕೇವಲ ನಮ್ಮ ಸಮಾಜ ಅಲ್ಲ, ಇಡೀ ಸೃಷ್ಟಿ, ಪರಮಾತ್ಮನ ಸೃಷ್ಟಿಯಲ್ಲಿ ಏನೇನು ಜೀವ ಜಂತುಗಳಿವೆಯೋ, ಯಾವ ಜಡ ವಸ್ತುಗಳಿವೆಯೋ ಎಲ್ಲವೂ ಕೂಡ ನನ್ನದು. ಆ ಎಲ್ಲದರ ಬಗ್ಗೆ ನನಗೊಂದಷ್ಟು ಕರ್ತವ್ಯ ಇದೆ ಅನ್ನತಕ್ಕಂತಹ ಒಂದು ಭಾವ ಸನ್ಯಾಸಿಯಲ್ಲಿ ಮೂಡಬೇಕು ಅಂತ. ವಾನಪ್ರಸ್ಥದ ಹಿಂದೆ ಇದ್ದಂತಹ ಪ್ರಗತಿಪರನಾದಂತಹ ಓಟ ಏನಿದೆ, ವಾನಪ್ರಸ್ಥಕ್ಕೆ ಬಂದಾಗ ಅದು ಆತ್ಮೋನ್ನತಿಯ ಹಾದಿ ಆಗತ್ತೆ ಅಂತ ಕಲ್ತ್ಕೊಂಡ್ವಿ. ವಾನಪ್ರಸ್ಥದಲ್ಲಿ ಆತ್ಮೋನ್ನತಿಯ ಹಾದಿ ಆಗತಕ್ಕಂತಹ ಒಂದು ಪಯಣ ಏನಿದೆ, ಅದು ಸನ್ಯಾಸಕ್ಕೆ ಬಂದಾಗ ಸಮಾಜ ನಿರ್ಮಾಣದ ಆ ಒಂದು ಪಥವನ್ನ ತನಗೆ ತಾನೇ ಅಳವಡಿಸ್ಕೊಳ್ಬೇಕು ಅಂತ. ನಾವು ಆಗಿ ವಿಶ್ವ ಆಗಬೇಕು, ನನ್ನ ಸಂಸಾರ ನನ್ನ ಸಮಾಜವಾಗಿ ಇಡೀ ಸೃಷ್ಟಿಯಲ್ಲಿ ಬಂದು ನಿಲ್ಲಬೇಕು. ಆ ಪ್ರಗತಿ ಅನ್ನೋದು ಆತ್ಮೋನ್ನತಿಯಾಗಿ ಕಡೆಯ ಆ ಒಂದು ಸನ್ಯಾಸಾಶ್ರಮಕ್ಕೆ ಬರುವ ಆ ಹೊತ್ತಿನಲ್ಲಿ ಅದು ಸಮಾಜ ನಿರ್ಮಾಣದ, ಸಮಾಜಮುಖಿಯಾದಂತಹ ಒಂದು ಚಿತ್ತೈಶ್ವರ್ಯ ನಮ್ಮಲ್ಲಿ ಮೂಡಬೇಕು ಅಂತ. ಇದು ಒಂದು ರೀತಿಯಾದಂತಹ ಪ್ರೋಗ್ರೆಷನ್, ಒಂದು ರೀತಿಯಾದಂತಹ ಪ್ರೊಸೆಸ್, ಒಂದು ರೀತಿಯಾದಂತಹ ವೇದ ನಮಗೆ ಯಾವುದನ್ನ ನೀನು ಯಾವ ಹೊತ್ತಿನಲ್ಲಿ ಹೇಗೆ ಮಾಡಿದ್ರೆ ಅದು ನಿನಗೆ ಚಂದ ಅಂತ ಪ್ರಿಸ್ಕ್ರೈಬ್ ಮಾಡಿದ್ಯೋ ಅದರ ಒಂದು ಡೆಫಿನಿಷನ್ ಇದು ಅಂತ. ಅವಸರದ ನಡೆಯಲ್ಲ ವೇದ ಭಾವದ ಬದುಕು, ಅವಿರತದ ಒಲವಿರಲಿ ಸತತ ನಡಿಗೆಯೊಳು. ಆವುದನ್ನು ಒಪ್ಪದೆಯ ಪರಿಕಿಸುತ್ತ ಪ್ರಶ್ನಿಸಿರೆ ಅವಗತಿಯು ಮೂಡುವುದು ನವ್ಯ ಜೀವಿ. ಅವಸರದ ನಡೆಯಲ್ಲ, ಇದು ಬಹಳ ಮುಖ್ಯ ಅಂತ. ವೇದದ ಯಾವುದೇ ಒಂದು ಸಂಸ್ಕಾರ, ಯಾವುದೇ ಒಂದು ಬೆಳವಣಿಗೆಯ ಹಂತ ಸ್ತರ ಏನಿದೆ, ಇದು ಅವಸರದ ನಡೆಯಲ್ಲ. ರಾತ್ರೋರಾತ್ರಿ ನಾನು ಐಶ್ವರ್ಯವಂತನಾಗ್ಬಿಡುತ್ತೇನೆ, ವೇದದಲ್ಲಿ ಸಾಧ್ಯ ಇಲ್ಲ. ರಾತ್ರಿ ಹರಿದು ಬೆಳಗಾಗುವಷ್ಟರಲ್ಲಿ ನಾನು ಜ್ಞಾನಿ ಆಗ್ಬಿಟ್ಟೆ, ವೇದದಲ್ಲಿ ಸಾಧ್ಯ ಇಲ್ಲ. ರಾತ್ರೋರಾತ್ರಿ ನಾನು ಒಬ್ಬ ಸನ್ಯಾಸಿ ಆಗ್ಬಿಟ್ಟೆ, ವೇದದಲ್ಲಿ ಸಾಧ್ಯ ಇಲ್ಲ. ಎಲ್ಲೋ ಒಂದೊಂದು ಕತೆ ಬರುತ್ತೆ, ಯಾವುದೋ ಒಂದು ಹೊತ್ತಲ್ಲಿ ಸಿದ್ಧಾರ್ಥ ಬುದ್ಧನಾದ ಅಲ್ವಾ, ಬಹಳ 19ನೇ ವಯಸ್ಸಿನಲ್ಲಿಯೇ ಆ ಹುಡುಗ ಒಂದು ಶವವನ್ನ ನೋಡಿದ ತಕ್ಷಣ ರಮಣನಾದ. ಇದಕ್ಕೆ ಬೇರೆ ವೇದದ ಇನ್ನೊಂದು ಕರ್ಮ ಸಿದ್ಧಾಂತದ
ಮರುಜನ್ಮದ ಆ ಒಂದಷ್ಟು ಸಿದ್ಧಾಂತಗಳ ಹಿನ್ನೆಲೆಯಲ್ಲಿ ಅದಕ್ಕೊಂದು ಅರ್ಥ ಸಿಗುತ್ತೆ. ಆದ್ರೆ ವೇದ ಅದನ್ನು ಒಪ್ಪಲ್ಲ ಅಂತ. ರಾತ್ರೋರಾತ್ರಿ ಯಾರು ಏನೂ ಆಗಲ್ಲ. ಅದಕ್ಕೆ ಈ ಜನ್ಮದಲ್ಲಿ ಆಗದಿದ್ರು ಕೂಡ ಹಿಂದಿನ ಒಂದಷ್ಟು ಜನ್ಮಗಳಿಂದ ಒಂದಷ್ಟು ಪ್ರಯತ್ನ ಇರಬೇಕು. ಇದು ವೇದದ ಬಹಳ ಸುಂದರವಾದಂತಹ ಸತ್ಯ ಸಾಕ್ಷಾತ್ಕಾರದ ಒಂದು ಕಲ್ಪನೆ ಇದು ಅಂತ. ಹಾಗಾಗಿ ಅವಸರದ ನಡೆಯಲ್ಲ ವೇದ ಭಾವದ ಬದುಕು, ಅವಿರತದ ಒಲವಿರಲಿ ಸತತ ನಡಿಗೆಯೊಳು. ಹಾಗಾಗಿ ಬ್ರಹ್ಮಚರ್ಯ ಅದೊಂದು ನಡಿಗೆ, ಅಲ್ಲೊಂದಷ್ಟು ಒಲವಿರಬೇಕು, ಅದಕ್ಕೆ ಬೇಕಾದಂತಹ ಒಲವು. ಗೃಹಸ್ಥಾಶ್ರಮ ಅದು ಇನ್ನೊಂದು ನಡಿಗೆ, ಅಲ್ಲಿಗೆ ಬೇಕಾದಂತಹ ಒಲವಿರಬೇಕು. ಕೇವಲ ನಡೆಯೋದು ಮಾತ್ರ ಅಲ್ಲ, ಅವಿರತದ ಒಲವಿರಲಿ, ಒಲವಿಟ್ಕೊಂಡು ಆ ನಡಿಗೆಯನ್ನ ಮಾಡಬೇಕು. ಇನ್ನು ಮುಂದೆ ಬಂದಾಗ ಬೇರೆ ರೀತಿಯಾದಂತಹ ಒಂದು ನಡಿಗೆ, ಆ ಒಂದು ನಡಿಗೆಯಲ್ಲೂ ಕೂಡ ಒಲವಿರಬೇಕು. ಕಡೆಯ ಹಂತಕ್ಕೆ ಬಂದಾಗ ಇನ್ನೂ ವಿಶೇಷವಾದಂತಹ ಪೂರ್ಣ ಪ್ರಜ್ಞೆಯನ್ನ ತೋರಿಸ್ತಕ್ಕಂತಹ ಇನ್ನೊಂದು ಪಥ, ಅಲ್ಲಿ ನಡೆಯುವಾಗಲೂ ಕೂಡ ಆ ಒಂದು ಪಥದಲ್ಲಿ ಒಲವಿರಬೇಕು. ಇದಿಷ್ಟೂ ಕೂಡ ಒಂದಕ್ಕೊಂದು ಬೆಸೆಕೊಂಡು ನಮ್ಮಲ್ಲಿ ಸಮೀಕರಣಗೊಂಡಾಗ ಆಗ ವೇದ ಹೇಳುತ್ತೆ ನೀನೊಬ್ಬ ಮುಕ್ತನಾಗ್ತೀಯ, ನೀನೊಬ್ಬ ಮುಕ್ತ ಜೀವಿ ಆಗ್ತೀಯ ಅಂತ. ಹಾಗಾಗಿ ವೇದದ ಯಾವುದೇ ಒಂದು ವಿಚಾರ ಕೂಡ ಬಹಳ ಸರಾಗವಾಗಿ ಆಗ್ಬಿಡಲ್ಲ ಅಂತ. ಹಾಗಾಗಿ ಅನೇಕರಿಗೆ ವೇದ ಇಷ್ಟ ಇಲ್ಲ ಅಲ್ವಾ. ವೇದದ ಹೊರತಾದಂತಹ ಅನೇಕ ಚಿಂತನೆಗಳಲ್ಲಿ ಹೇಳ್ತಾರೆ, ನೀನ್ ಇಷ್ಟು ಮಾಡ್ಬಿಡಪ್ಪ, ನೀನು ಮುಕ್ತನಾಗಿ ಹೋಗ್ತೀಯ, ನೀನು ಇಷ್ಟು ಮಾಡ್ಬಿಡು, ನಿನಗೆ ವಿಷ್ಣು ಸಾಯುಜ್ಯ ಸಿಕ್ಕು ಬಿಡುತ್ತೆ ಅಂತ. ವೇದದಲ್ಲಿ ಇಲ್ಲ. ವೇದದಲ್ಲಿ ಬೆವರಿಳಿಸ್ಬೇಕು, ನಿನಗೆ ಪೈರು ಬರಬೇಕು ಅಂದ್ರೆ ಬೆವರು ಇಳಿಸ್ಬೇಕಪ್ಪ. ನೀನು ಸುಮ್ನೆ ಮರದಡಿ ಕೂತ್ಕೊಂಡ್ಬಿಟ್ಟು ಬೀಜನ ಸುಮ್ನೆ ಹಿಂಗ್ ಗಾಳಿಗೆ ಎಸ್ಬಿಟ್ಟು ಒಳ್ಳೆ ಫಲ ಬೇಕು ಅಂತಂದ್ರೆ ಅದು ಬೇರೆ ಕಡೆ ಹುಡುಕೋ, ನೀನು ವೇದಕ್ಕೆ ಬಂದ್ರೆ ಅದು ಸಿಗಲ್ಲ ಅಂತ. ಹಾಗಾಗಿ ಇದನ್ನೆಲ್ಲವೂ ಕೂಡ ವೇದ ಅಷ್ಟೊಂದು ಸುದೀರ್ಘವಾಗಿ ಹೇಳ್ತಾ ಬರ್ತಾ ಇದ್ದೆ. ಹಾಗಾಗಿ ನಾನು ಕೂಡ ಸ್ವಲ್ಪ ಇದರ ಬಗ್ಗೆ ಒಂದಷ್ಟು ಅರ್ಥ ಆಗಿರೋದ್ರಿಂದ ಅದನ್ನ ನನಗಾಗಿ, ನಿಮಗಾಗಿ ಅಲ್ಲ, ನನಗಾಗಿ ಅದನ್ನ ಆಗಾಗ ಪುನರುಕ್ತಿ ಮಾಡ್ತಾ ಇರ್ತೇನೆ ಅಂತ. ಆವುದನ್ನು ಒಪ್ಪದೆಯೇ ಪರಿಕಿಸುತ್ತ ಪ್ರಶ್ನಿಸಿರಿ, ಇದು ಬಹಳ ಮುಖ್ಯ ಅಂತ. ಇದು ಸ್ಪೆಷಾಲಿಟಿ ಆಫ್ ವೇದ ಮಂತ್ರಗಳು. ವೇದ ಹೇಳುತ್ತೆ, ನನ್ನನ್ನೂ ಕೂಡ ನೀನು ಒಪ್ಪುವ ಮುನ್ನ ಪ್ರಶ್ನೆ ಮಾಡು. ನೋಡಿ, ವಿಶ್ವದ ಯಾವುದೇ ಒಂದು ನಂಬಿಕೆ ತೆಗೆದುಕೊಂಡು ಬನ್ನಿ, ಅದು ಇದನ್ನ ಹೇಳಲ್ಲ. ಮತಗಳ ಅನೇಕ ನಂಬುಗೆಗಳು ಏನ್ ಹೇಳುತ್ತೆ, ಇದು ಇಷ್ಟೇ, ಇದು ನಿನಗೆ ಇದರಲ್ಲಿ ನಂಬಿಕೆ ಇದೆಯಾ, ಇರು, ನೀನ್ ನಮ್ಮವ, ನಮ್ ಜೊತೆ ಇರು. ಇದರಲ್ಲಿ ನಂಬಲ್ವಾ, ಬಿಡು, ಗಾಡಿ ಬಿಡು. ಕೆಲವು ಮತಗಳಂತೂ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಹೇಳುತ್ತೆ, ಇದರಲ್ಲಿ ನಿನಗೆ ನಂಬಿಕೆ ಇದ್ರೆ ನಿನ್ನ ಜೀವನ, ಇದನ್ನ ನೀನು ನಂಬದೇ ಇದ್ರೆ ನಿನ್ನನ್ನು ಕೊಲ್ತೀನಿ, ಆ ಒಂದು ಹಂತಕ್ಕೆ ಹೋಗುತ್ತೆ ಅಂತ. ವೇದ ಹೇಳುತ್ತೆ, ನನ್ನನ್ನು ಪ್ರಶ್ನೆ ಮಾಡು, ಏನು ತೊಂದರೆ ಇಲ್ಲ ಅಂತ. ಯಾಕೆ ಅಂತಂದ್ರೆ ವೇದದಲ್ಲಿ ಇರೋದು ಸತ್ಯ ಸತ್ಯ ಸತ್ಯ, ಸಾರ್ವಕಾಲಿಕ, ಸಾರ್ವದೇಶಿಕ, ಬಹುಮತ್ವವನ್ನ ಹೊಂದದ್ದು, ಸಾರ್ವಜನಿಕವಾದದ್ದು. ಅಂತಹ ಒಂದು ಸತ್ಯವನ್ನ ವೇದ ಹೇಳುತ್ತೆ ಅಂತ. ನೋಡಿ, ಸತ್ಯ ಮತ್ತೆ ಸುಳ್ಳು ಅನ್ನೋದಕ್ಕೆ ಏನು ಅಂತರ, ಏನು ವ್ಯತ್ಯಾಸ? ಏನ್ ಮಾರೆ, ಅದು ಬಹಳ ಸಿಂಪಲ್. ಅದು ಯಾವುದು ಸತ್ಯ ಅಲ್ವೋ ಅದು ಸುಳ್ಳು. ಸಿಂಪಲ್ ವ್ಯಾಖ್ಯೆ ಅದು. ಯಾವುದು ಸತ್ಯ ಅಲ್ವೋ ಅದು ಸುಳ್ಳು. ಯಾವುದು ಸುಳ್ಳಾಗಿರೋದಿಲ್ವೋ ಅದು ಸತ್ಯ ಆಗಿರ್ಬೇಕು ಮಾರೆ. ಸತ್ಯ ಸುಳ್ಳು ಅಷ್ಟೇ, 0 or 1 ಅಷ್ಟೇ. ಇಟ್ಸ್ ಐದರ್ 0 or 1. ಬಹಳ ಸುಲಭ ಅಂತ ವ್ಯಾಖ್ಯೆ ಮಾಡ್ಬೋದು. ಆದ್ರೆ ಸೂಕ್ಷ್ಮವಾಗಿ ನಾವು ಅದನ್ನ ನೋಡ್ತಾ ಹೋಯ್ತು ಅಂದ್ರೆ ಸತ್ಯ ಸುಳ್ಳಿನ ನಡುವೆ ನಿಜವಾದಂತಹ ಅಂತರ ಏನು ಗೊತ್ತಾ? ಯಾವ ಒಂದು ವಿಚಾರಕ್ಕೆ ಪ್ರಶ್ನೆಯ ಹೆದರಿಕೆ ಇಲ್ಲವೋ ಅದು ಸತ್ಯ. ಯಾವ ಒಂದು ವಿಚಾರ ಪ್ರಶ್ನೆಗೆ ಹೆದರುತ್ತೋ ಅದು ಖಂಡಿತವಾಗಿಯೂ ಸುಳ್ಳು. ಯಾವ ವಿಚಾರಗಳು ಈ ಇವತ್ತಿನ ಜಗತ್ತಿನಲ್ಲಿ ಹೇಳ್ತಾ ಇದೆ, ನನ್ನನ್ನ ಪ್ರಶ್ನೆ ಮಾಡಬೇಡ, ನಂಬು ಅಂತ, ಅವೆಲ್ಲವೂ ಕೂಡ ಖಂಡಿತವಾಗಿಯೂ ಸತ್ಯ ಅಲ್ಲ. ವೇದ ಹೇಳುತ್ತೆ, ನನ್ನನ್ನೂ ಪ್ರಶ್ನೆ ಮಾಡಿ ನಂಬು ಅಂತ. ಹಾಗಾಗಿ ಅದು ಸತ್ಯ ಅಂತ. ಸತ್ಯಕ್ಕೆ ಆ ಹೆದರಿಕೆ ಇಲ್ಲ ಅಂತ, ಪ್ರಶ್ನೆ ಮಾಡೋ ಹೆದರಿಕೆ ಸತ್ಯಕ್ಕೆ ಇಲ್ಲ ಅಂತ. ಸುಳ್ಳಿಗೆ ಆ ಹೆದರಿಕೆ ಇದೆ. ಇದೇ ಸತ್ಯ ಸುಳ್ಳುಗಳ ನಡುವಿನ ಒಂದು ಅದ್ಭುತವಾದಂತಹ ಅಂತರ, ಸೂಕ್ಷ್ಮವಾದಂತಹ ಅಂತರ ಅಂತ. ದಿನದಿನವೂ ಮಿಂತಿಷ್ಟು ಮೆಂದೆನುವ ಕ್ರಮದಲ್ಲಿ ಮನನ ಮಾಡಳವಡಿಸೆ ವೇದ ಸೂಕ್ತಿಗಳ. ದಿನದಿಂದ ಮರುದಿನಕ್ಕೆ ವರುಷಕ್ಕೆ ಇನಿತಿನಿತು ಬೆಳಗುವೆವು ನವ್ಯ ಜೀವಿ. ದಿನದಿನವೂ ಮಿಂತಿಷ್ಟು ಮೆಂದೆನುವ ಕ್ರಮದಲ್ಲಿ ಮನನ ಮಾಡಳವಡಿಸೆ ವೇದ ಸೂಕ್ತಿಗಳ. 25,000 ವೇದ ಸಂಹಿತೆಯ ಮಂತ್ರಗಳು. ಒಂದು ಜೀವನ ಸಾಲದು, ಒಂದು ಬದುಕು ಸಾಲದು. ಅದನ್ನ ಅರ್ಥ ಮಾಡ್ಕೊಂಡಿರಲಿ, ಸುಮ್ನೆ ಓದ್ತಾ ಕೂತ್ರೇನೆ ಸಾಲದು ಅಂತ. ಹಾಗಾಗಿ ದಿನದಿನವೂ ಒಂದಷ್ಟು ಕಲ್ತ್ಕೊಳ್ತಾ ಹೋಗೋದು ಬಹಳ ಮುಖ್ಯ. ಏನಪ್ಪಾ ಅಂದ್ರೆ ಮನನ ಮಾಡಳವಡಿಸೆ ವೇದ ಸೂಕ್ತಿಗಳ. ಮನನ ಮಾಡ್ತಾ ಇರಬೇಕು. ಮನನ ಮಾಡೋದ್ರಲ್ಲಿ ಒಂದಷ್ಟನ್ನ ಅಳವಡಿಸ್ಕೊಳ್ಬೇಕು, ಆಚರಣೆಗೆ ತಂದುಕೊಳ್ಬೇಕು. ನಮ್ಮ ಬದುಕಿನ ಒಂದು ರೀತಿ ನೀತಿಗಳಲ್ಲಿ ಅದರ ಆ ಒಂದು ಹರವನ್ನು ನಾವು ಹರಡಿಕೊಳ್ಳಬೇಕು, ಬೆಸೆಕೊಳ್ಳಬೇಕು.
ಆಗ ದಿನದಿಂದ ಮರುದಿನಕ್ಕೆ ವರುಷಕ್ಕೆ ಇನಿತಿನಿತು ಬೆಳಗುವೆವು ನವ್ಯಜೀವಿ. ಇಷ್ಟು ಮಾತ್ರ ಸತ್ಯ. ವೇದದ ಯಾವುದೇ ಒಂದು ವಿಚಾರ, ಯಾವುದೇ ಒಂದು ಸತ್ಯದ ಒಂದು ವಿಚಾರ ಏನಿದೆ, ಎಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಳ್ತೀವಿ ಸಾಧ್ಯ ಇಲ್ಲ. ಅರ್ಥವಾದದ್ದು ಯಾವುದೋ ಒಂದನ್ನ ಸಂಪೂರ್ಣವಾಗಿ ನಮ್ಮ ಈ ಒಂದು ಜೀವಿತದಲ್ಲಿ ಬಳಸ್ಕೊಳ್ತೀವಿ, ಅದು ಸಾಧ್ಯವಿಲ್ಲ. ಹೇಳ್ತೇನೆ, ಬಹಳ ಕಷ್ಟ. ಇವತ್ತಿನ ಜಗತ್ತಿನಲ್ಲಂತೂ ಸಾಧ್ಯವಿಲ್ಲ. ಹಾಗಾಗಿ ನಮಗೆ ಇಷ್ಟವಾದಂತಹ ಯಾವುದೋ ಒಂದು ವೇದ ಚಿಂತನೆಯ ಒಂದು ಸತ್ಯವನ್ನ, ಆ ಸತ್ಯದ 360 ಡಿಗ್ರಿಯ ಆ ಒಂದು ಪರ್ಸ್ಪೆಕ್ಟಿವ್ ಏನಿದೆ, ಆ ಒಂದು ಅದ್ಭುತವಾದಂತಹ ಸರ್ವತೋಮುಖವಾದಂತಹ ದೃಷ್ಟಿಕೋನ ಏನಿದೆ, ಅದರಲ್ಲಿ ಒನ್ ಡಿಗ್ರಿನ ತಕ್ಕೊಂಡು ಅದನ್ನ ಅರ್ಥ ಮಾಡಿಕೊಂಡು ನಮ್ಮ ಬದುಕಿನಲ್ಲಿ ಅಷ್ಟನ್ನ ಮಾತ್ರ ಇಳಿಸ್ಕೊಂಡ ಅಂದ್ರೆ ಈ ಜನ್ಮದಲ್ಲಿ ಖಂಡಿತವಾಗಿಯೂ ಕೂಡ ವಿ ವುಡ್ ಬಿ ಎನ್ ಎನ್ಲೈಟನ್ಡ್ ಸೋಲ್ as far as that particular 1 degree acceptance of the Vedic truth is. ಇದನ್ನ ನಾವು ಖಂಡಿತವಾಗಿಯೂ ನಮ್ಮಗಳಿಗೆಲ್ಲರಿಗೂ ಕೂಡ ಇದನ್ನ ಮಾಡಕ್ಕೆ ಒಂದು ಸಾಧ್ಯತೆ ಇದೆ ಅಂತ. ಹಾಗಾಗಿ ವೇದದ ಎಲ್ಲ ಸಂಸ್ಕಾರಗಳು, ಇದುವರೆಗೂ ಕೂಡ 14 ಆಯ್ತು, ಇವತ್ತು 15ನೇ ಸಂಸ್ಕಾರವನ್ನ ನೋಡ್ತಾ ಇದ್ದೀವಿ. ಎಲ್ಲ ಸಂಸ್ಕಾರಗಳು ಕೂಡ ಸಹಜವಾದಂತಹ, ಸ್ವಾಭಾವಿಕವಾದಂತಹ, ವೆರಿ ನ್ಯಾಚುರಲ್ ಆದಂತಹ ಒಂದು ಪ್ರೋಗ್ರೆಷನ್ ಮತ್ತೆ ಪ್ರೋಸೆಸ್, ಸಹಜವಾದಂತಹ ಒಂದು ಬೆಳವಣಿಗೆ ಮಾತ್ರ ಅಲ್ಲ, ಪರಿವರ್ತನೆಗೆ ಬೀಜಾಂಕುರವನ್ನ ನೀಡುತ್ತೆ, ಬೀಜಾಂಕುರವನ್ನ ಕೊಡುತ್ತೆ ಅಂತ. ಹಾಗಾಗಿ ಇಟ್ ಈಸ್ ನಾಟ್ ಟಾಕಿಂಗ್ ಅಬೌಟ್ ಜಸ್ಟ್ ಎ ಚೇಂಜ್, ಇಟ್ಸ್ ಟಾಕಿಂಗ್ ಅಬೌಟ್ ಎ ಟ್ರಾನ್ಸ್ಫಾರ್ಮೇಶನ್. ಇದು ಕೇವಲ ಒಂದು ದೈಹಿಕವಾದಂತಹ, ಭೌತಿಕವಾದಂತಹ ಪರಿವರ್ತನೆಯನ್ನ ನಮಗೆ ತಿಳಿಸ್ತಿಲ್ಲ. ಇದು ಚಿತ್ತದ ಆ ಒಂದು ಸ್ತರದಲ್ಲಿ ಬೇಕಾದಂತಹ ಒಂದಷ್ಟು ಬದಲಾವಣೆಗಳನ್ನು ಸೂಚಿಸ್ತಾ ಇದೆ ಅಂತ. ಸನ್ಯಾಸ ಯಾರಿಗೋ ಬಂದಿದೆ, ಸನ್ಯಾಸ ತೆಗೆದುಕೊಳ್ಬೇಕು ಅನ್ನೋ ಒಂದು ಇಚ್ಛೆ ಯಾರಿಗೋ ಬಂದಿದೆ ಅಲ್ವಾ? ಆ ಹೊತ್ತಿನಲ್ಲಿ ಅವನ ಮನಸ್ಥಿತಿ ಹೇಗಿರಬೇಕು? ನಾವು ವಾನಪ್ರಸ್ಥ ಮತ್ತು ಸನ್ಯಾಸ ಇವೆರಡನ್ನೂ ಕೂಡ ಈ ಒಂದಷ್ಟು ದೃಷ್ಟಿಕೋನದಲ್ಲಿ ನೋಡ್ತಾ ಬರ್ತಾ ಇದ್ದೀವಿ ಅಂತ. ಆ ಒಂದು ವಿಧಾನಗಳೇನು, ಅಲ್ಲಿ ಯಾವ ಮಂತ್ರಗಳಿಂದ ಯಾವ ರೀತಿ ಬೇರೆ ಬೇರೆ ಒಂದಷ್ಟು ವಿಧಿಗಳನ್ನ ತಿಳಿಸ್ತಾರೆ, ಅದು ಮುಖ್ಯ ಅಲ್ಲ ನಮ್ಗೆ. ಸನ್ಯಾಸಕ್ಕೆ ಬೇಕಾದಂತಹ ಮನಸ್ಥಿತಿ ಏನು, ಅದು ಬಂದಾಗ ನಮ್ಮಲ್ಲಾದಂತಹ ಬದಲಾವಣೆಗಳೇನು, ಆ ಬದಲಾವಣೆಗಳನ್ನ ನಾವು ಆಚರಣೆಗೆ ತೆಗೆದುಕೊಂಡು ಬಂದಾಗ ನಮ್ಮಲ್ಲಾಗತಕ್ಕಂತಹ ಬೆಳವಣಿಗೆ ಏನು, ಇದನ್ನ ಮುಂದಿಟ್ಟುಕೊಂಡು ನಾವು ಇವೆರಡೂ ಆಶ್ರಮಗಳನ್ನ ಸಂಸ್ಕಾರದ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಬರ್ತಿರೋದ್ರಿಂದ ಸನ್ಯಾಸ ಬಂದಾಗ ಮನಸ್ಥಿತಿ ಹೇಗಿರಬೇಕು ಅಂತ. ವಾನಪ್ರಸ್ಥ ಬಂದಾಗ ಮನಸ್ಥಿತಿ ಹೇಗಿರಬೇಕು ನೋಡ್ಕೊಂಡ್ವಿ. ಈಗ ಸನ್ಯಾಸಕ್ಕೆ ಬಂದಿದ್ದೀವಿ, ಇನ್ನೂ ಒಂದು ಹೆಚ್ಚಿನ ಸ್ತರ. ಅಲ್ಲಿ ಬಂದಾಗ ನಮ್ಮ ಮನಸ್ಥಿತಿ ಹೇಗಿರಬೇಕು, ಅಥವಾ ನಮ್ಮ ಮನಸ್ಥಿತಿ ಹೇಗಿದ್ದರೆ ಸನ್ಯಾಸ ಅನ್ನೋದು ಬಹಳ ಸ್ವಾಭಾವಿಕವಾಗಿ ನಮಗೆ ದಕ್ಕತ್ತೆ. ಈ ಪ್ರಶ್ನೆಗೆ ಉತ್ತರ ಅಂದ್ರೆ, ಮೊದಲನೆಯದಾಗಿ ಒಬ್ಬ ಸನ್ಯಾಸಿ ಆದವನಿಗೆ, ಅವನಿಗೆ ಒಂದೇ ಒಂದು ಮುಖ್ಯ, ಇಡೀ ವಿಶ್ವದಲ್ಲಿ, ಇಡೀ ತನ್ನ ಪಯಣದಲ್ಲಿ ಒಂದೇ ಒಂದು ಮುಖ್ಯ. ಏನದು? ಸತ್ಯ, 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 ಸತ್ಯ. ಸತ್ಯಕ್ಕೆ ಅತ್ಯಂತ ಒತ್ತು. ಅವನು ಸುಳ್ಳನ್ನ ಹಿಂಬಾಲಿಸಿದ್ರೆ ಅವನು ಸನ್ಯಾಸಿ ಅಲ್ಲ. ಏನೋ ಒಂದಷ್ಟು ಜನನ್ನ ಸಂಪಾದಿಸ್ಕೋಬೇಕು, ಐ ನೀಡ್ ಟು ಹ್ಯಾವ್ ಎ ಫ್ಯೂ ಫಾಲೋಯರ್ಸ್, ಸೊ ಐ ವಿಲ್ ಟೆಲ್ ಎ ವೈಟ್ ಲೈ, ಇಲ್ಲ ಅಂತ ಅವನ್ ಮೇಲ್ನೋಟಕ್ಕೆ ಸನ್ಯಾಸಿ ಅಂತ. ವೇದೋಕ್ತವಾದಂತಹ ಸನ್ಯಾಸಿ ಆದವನು, ನೀವು ನನ್ನ ಹಿಂದೆ ಬರ್ತಿರೋ ಬಿಡ್ತಿರೋ ಅದು ನಿಮ್ಮ ಕರ್ಮ ಕಣಪ್ಪ, ನಾನು ಒಬ್ಬನೇ ಇರ್ತೀನಿ, ಏನು ತೊಂದರೆ ಇಲ್ಲ, ಆದರೆ ನಾನು ಯಾವತ್ತಿಗೂ ಕೂಡ ಸತ್ಯದ ಪರನಾಗಿ ಇರ್ತೇನೆ. ಇದು ಅಚಲವಾದಂತಹ ಒಂದು ಮನಸ್ಥಿತಿ. ಇದು ಯಾರಲ್ಲಿ ಬರುತ್ತೋ, ಯಾವಾಗ ಬರುತ್ತೋ ಆಗ ಅವರೆಲ್ಲರೂ ಕೂಡ ಸನ್ಯಾಸಿಗಳೇ ಅಂತ ನನ್ನ ಒಂದು ಅನಿಸಿಕೆ. ಅದಕ್ಕಾಗಿ ವಿಶೇಷವಾಗಿ ಏನು ಮಾಡಬೇಕಾದ ಅಂತಿಲ್ಲ. ಇಂತಹ ಒಂದು ಮನಸ್ಥಿತಿ ಬಂತು ಅಂದ್ರೆ ಅವನು ಸನ್ಯಾಸಿ ಅಂತ. ಸತ್ಯಕ್ಕೆ ಬಹಳ ಏಕಮೇವ ಸತ್ಯಂ, ಆ ಒಂದು ಅಚಲವಾದಂತಹ ನಂಬಿಕೆ ಸತ್ಯದಲ್ಲಿ. ಎರಡನೇದು ತ್ಯಾಗ ಭಾವ. ವಾನಪ್ರಸ್ಥಕ್ಕೆ ಬಂದಾಗಲೇ ಶುರು ಆಗಿರುತ್ತೆ ಅಲ್ವಾ? ಅಲ್ಲೇನಿದ್ರು ಕೂಡ ಕೊಡೋದೇ, ತೆಗೆದುಕೊಳ್ಳೋದಲ್ಲ ಅಂತ, ಕೊಡೋದೇ ಹೆಚ್ಚು ಅಂತ. ಈ ಒಂದು ತ್ಯಾಗ ಭಾಗ ಸನ್ಯಾಸಕ್ಕೆ ಬಂದಾಗ ಉತ್ಕೃಷ್ಟವಾದಂತಹ ಒಂದು ತುದಿಯನ್ನ ದಾಟಬಿಡುತ್ತೆ ಅಂತ. ಇಟ್ ವಿಲ್ ರೀಚ್ ಅನ್ ಎಕ್ಸ್ಟ್ರೀಮ್ ಅಂತ. ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಇನ್ ತ್ಯಾಗ ಭಾವ ಅಂತ ನಾವು ಹೇಳ್ತೀವಲ್ಲ, ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಇರಬೇಕು ಅಂತ. ಸುಮ್ಮನೆ ನಾರ್ಮಲ್ ಗ್ರೋತ್ ಇದ್ರೆ ಸಾಲದು ಅಂತ. ಎಕ್ಸ್ಪೊನೆನ್ಷಿಯಲ್ ಅಂದ್ರೆ ಇವತ್ತು 0 ಇರೋದು ನಾಳೆ 100 ಆಯ್ತು, ನಾಳದ್ 200 ಆಯ್ತು, ನಾಳದ್ 300 ಆಯ್ತು ಅಂತ. ಈ ರೀತಿಯಾದಂತಹ ಒಂದು ಬೆಳವಣಿಗೆ ಇರಬೇಕು. ಯಾವುದು? ತ್ಯಾಗ ಭಾವದಲ್ಲಿ ಅಂತ. ದ ಆಪೋಸಿಟ್ ಆಫ್ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಇಸ್
ಲಾಗರಿಥಮಿಕ್ ಗ್ರೋತ್ ಅಂತ, ಅಂದ್ರೆ ಕಡಿಮೆ ಆಗ್ತಾ ಹೋಗೋದು ಅಂತ. 100 ಇದ್ದಿದ್ದು 10 ಆಗೋಯ್ತು, 10 ಇದ್ದಿದ್ದು 0 ಆಗೋಯ್ತು, 0 ಇದ್ದಿದ್ದು -100 ಆಗೋಯ್ತು ಅಂತ ನಾವು ಗಣಿತದಲ್ಲಿ ಕಲ್ತ್ಕೊಂಡು, ಅಯ್ಯೋ ಈ ಹೋದ ವರ್ಷ ಅಲ್ಲ, ನೀವು ನಮ್ಮ ಸ್ಟಾಕ್ ಮಾರ್ಕೆಟ್ ನೋಡ್ತಾ ಬಂದ ಅಂದ್ರೆ ಎಲ್ಲದರ ಬೆಲೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಇತ್ತು. ಈ ಒಂದು ತಿಂಗಳಿಂದ ನೋಡ್ತು ಅಂದ್ರೆ ಎಲ್ಲಾ ಶೇರ್ಗಳ ಬೆಲೆ ಏನಾಗಿದೆ, ಲಾಗರಿಥಮಿಕ್ ಗ್ರೋತ್ ಹೋಗ್ತಾ ಇದೆ ಅಂತ. ಈ ರೀತಿಯಾದಂತಹ ಲಾಗರಿಥಮಿಕ್ ಗ್ರೋತ್ ಅಲ್ಲ. ತ್ಯಾಗ ಭಾವ ಬಂದಾಗ ಸನ್ಯಾಸಿಯಾದವನ ಆ ಒಂದು ಬೆಳವಣಿಗೆ ಏನಿದೆ, ಆ ಒಂದು ಪಥದಲ್ಲಿ ಅವನ ಒಂದು ನಿಲುವೇನಿದೆ, ಅದು ಸದೃಢತೆಯ ಆ ಒಂದು ಹಾದಿಯಲ್ಲಿ ಎಕ್ಸ್ಪೊನೆನ್ಷಿಯಲ್ ಆಗಿ ಸಾಮಾನ್ಯವಲ್ಲದ ಒಂದು ಏರಿಕೆಯಲ್ಲಿ ಬೆಳಿಬೇಕು ಅಂತ. ಇನ್ನೊಂದು ಬಹಳ ಮುಖ್ಯ, ಸನ್ಯಾಸಿಗಳಿಗೆ ಇರಬೇಕಾದಂತಹ ಇನ್ನೊಂದು ಅದ್ಭುತವಾದಂತಹ ಗುಣ, ಇದು ಯಾರಲ್ಲಿ ಇಲ್ಲವೋ ಅವರು ಸನ್ಯಾಸಿಗಳಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಏನದು ಅಂತಂದ್ರೆ, ಅಂತಹವನಲ್ಲಿ ಭಯ ಇರಲ್ಲ. ಯಾವುದೇ ವಿಷಯವಾಗಿ ತೆಗೆದುಕೊಳ್ಳಲಿ ಅವನಲ್ಲಿ ಭಯ ಇರಲ್ಲ. ಅದರ ಜೊತೆಗೆ ಯಾವುದೇ ವಿಷಯ ತೆಗೆದುಕೊಳ್ಳಲಿ ದಾಕ್ಷಿಣ್ಯ ಇರಲ್ಲ. 2 ಪದಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಭಯ ಇರಲ್ಲ, ದಾಕ್ಷಿಣ್ಯ ಇರಲ್ಲ. ಅನೇಕರು ಭಯ ಇರಲ್ಲ, ಸತ್ಯದ ಪರನಾಗಿ ನಿಂತಿದ್ರು ಕೂಡ ಏನೋ ದಾಕ್ಷಿಣ್ಯಕ್ಕೆ ಒಳಗಾಗಿ ಒಂದು ಸುಳ್ಳನ್ನ ಹೇಳಬೇಕಾದ ಪರಿಸ್ಥಿತಿ ಬರುತ್ತೆ. ಯಾವುದೋ ಒಂದು ವಿಷಯಕ್ಕೆ ಹೆದರದಂತೆ ನಟಿಸಬೇಕಾದಂತಹ ಪರಿಸ್ಥಿತಿಯೂ ಬಂದ್ಬಿಡುತ್ತೆ ಅಂತ. ಇವೆರಡೂ ಒಬ್ಬ ಸನ್ಯಾಸಿಗೆ ಇಲ್ಲ ಅಂತ. ಭಯ ಇಲ್ಲದೆ ಇರೋದರಿಂದಲೇ ಅವನು ಸದಾ ಸತ್ಯದ ಪರನಾಗಿರ್ತಾನೆ, ಅಹಿಂಸೆಯ ಪರನಾಗಿರ್ತಾನೆ. ಅವನಿಗೆ ದಾಕ್ಷಿಣ್ಯ ಇಲ್ಲದೆ ಇರೋದರಿಂದಲೇ ಆ ಸತ್ಯವನ್ನ, ಆ ಅಹಿಂಸೆಯನ್ನ ನಿನಗೆ ಇಷ್ಟವೋ ಕಷ್ಟವೋ ನೇರ ನುಡಿಗಳಲ್ಲಿ ಹೇಳ್ತಾ ಬರ್ತಾನೆ. ನೀವು ಅವನನ್ನ ಒಪ್ಪಿ ಫಾಲೋ ಮಾಡಿ ಅಪ್ಪಿ ಮುದ್ದೆಡ್ತಿರೋ ಅದು ಬೇಡ, ಅವನಿಗೆ ಇಷ್ಟೇ ಸತ್ಯ, ಅಷ್ಟೇ. ಅವಧೂತರಲ್ಲಿ ಇದಿರುತ್ತೆ. ನಾನಂತಹ ಅವಧೂತರನ್ನ ಕಂಡಿದ್ದೇನೆ, ಹಾಗಾಗಿ ಹೇಳ್ತಾ ಇದ್ದೇನೆ. ಅವಧೂತರಲ್ಲಿ ಅವರು ಆ ಒಂದು ಕಾವಿಯನ್ನ ಉಟ್ಕೊಂಡಿಲ್ದೇ ಇರಬಹುದು, ಯಾವುದೋ ಮಠಗಳನ್ನ ಕಟ್ಟಿಕೊಂಡಿಲ್ದೇ ಇರಬಹುದು. ಆ ಒಂದು ಸ್ಥಿತಿಯಲ್ಲಿರ್ತಕ್ಕಂತಹ ಒಂದು ಅವಧೂತ ಪ್ರಜ್ಞೆ ಯಾರಲ್ಲಿದೆಯೋ ಅವರಲ್ಲಿ ಈ ಒಂದು ಸತ್ಯವನ್ನ ಹೇಳ್ತಕ್ಕಂತಹ ಒಂದು ವಿಚಾರ, ದಾಕ್ಷಿಣ್ಯವಿಲ್ಲದೆ ಇರತಕ್ಕಂತಹ ಒಂದು ವಿಚಾರ ಬರುತ್ತೆ. ಅವರೆಲ್ಲರೂ ಕೂಡ ಕಾವಿ ಹಾಕೊಳ್ಳದೆ ಇದ್ರು ಸನ್ಯಾಸಿಗಳೇ ಅಂತ. ಅನೇಕರಿಗೆ ಗೊತ್ತು, ಸಕ್ಕರೆಪಟ್ಟಣದ ಅವಧೂತರೊಬ್ಬರಿದ್ರು. ಈಗೊಂದಷ್ಟು ವರ್ಷಗಳ ಹಿಂದೆ ಅವರು ದೈವಾಧೀನರಾದ್ರು ಅಂತ. ನನಗೆ ಗೊತ್ತಿಲ್ಲ, ಇದನ್ನು ಎಲ್ಲೂ ಓದಿದ್ದಲ್ಲ, ಆದರೆ ಯಾರಿಂದಲೋ ನಾನು ಕೇಳಿದ್ದು. ಇದು ಸತ್ಯವೋ ಸುಳ್ಳು ಅದು ನನಗೂ ಗೊತ್ತಿಲ್ಲ. ಆದರೂ ಕೂಡ ಈ ಒಂದು ವಿಷಯವಾಗಿ ಮಾತನಾಡ್ತಾ, ಭಯ ದಾಕ್ಷಿಣ್ಯ ಇರಬಾರ್ದು ಅನ್ನೋದನ್ನು ಮಾತನಾಡ್ತಾ ಇರುವಾಗ ಇದು ನನ್ನ ಮನಸ್ಸಿಗೆ ಬಂತು, ಹಾಗಾಗಿ ಹಂಚ್ಕೊಳ್ತಾ ಇದ್ದೇನೆ ಹೊರತು ಇದು ಸುಳ್ಳಾಗಿತ್ತು ಅಂದ್ರೆ ನನ್ನ ಕ್ಷಮಿಸಿ, ಇದು ಸತ್ಯವಾಗಿತ್ತು ಅಂತ ಅಂದ್ರೆ ಇದು ಒಂದು ಸಾಧ್ಯತೆ ಅನ್ನೋ ಒಂದು ನಿಟ್ಟಿನಲ್ಲಿ ಮುಂದುವರಿಯೋಣ ಅಂತ. ಯಾರೋ ಹೇಳ್ತಾ ಇದ್ರು ನೋಡಿ, ಅವಧೂತರು ಒಂದು ತುಂಬಿದ ಸಭೆಯಲ್ಲಿ ವೇದಿಕೆಯಲ್ಲಿ ಇದ್ದಂತಹ ಒಂದು ಬಹಳ ದೊಡ್ಡ ಮಠದ ಸರಸ್ವತಿ ಸ್ವಾಮೀಜಿಗಳನ್ನ ಏಕವಚನದಲ್ಲಿ ಪ್ರಶ್ನೆ ಮಾಡ್ತಾರೆ ಅಂತ. ಲೆಕ್ಕ ಹಾಕೊಳ್ಳಿ, ಬಹಳ ಪ್ರತಿಷ್ಠಿತವಾದಂತಹ ಈ ಶೃಂಗೇರಿ ಮಠ ಅಂತ ಆ ರೀತಿ ಪ್ರತಿಷ್ಠಿತವಾದಂತಹ ಮಠದ ಸ್ವಾಮೀಜಿಗಳು ಉಪನ್ಯಾಸ ಮಾಡುವಾಗ ಇವರು ಎದ್ದು ನಿಂತ್ಕೊಂಡು ಅವರಿಗೆ ಏಕವಚನದಲ್ಲಿ ಹೇಳ್ತಾರೆ, ನೀನು ಹೇಳ್ತಾ ಇರೋದು ಸುಳ್ಳು, ನೀನು ಮಾಡ್ತಾ ಇರೋದು ಸರಿ ಇಲ್ಲ. ಯಾರಿಗಿದೆ ಆ ಧೈರ್ಯ? ಇವರಿಗಿದೆ. ಯಾಕೆ? ಇವ್ರಿಗೆ ಭಯ ಇಲ್ಲ. ಆ ಒಂದು ಹೊತ್ತಿನಲ್ಲಿ ಹೇಳೋದು ಯಾಕೆ? ಯಾರು ಹೇಳಲಿಕ್ಕೆ ಸಾಧ್ಯ? ಇವ್ರು ಹೇಳ್ತಾರೆ. ಯಾಕೆ? ಇವ್ರಿಗೆ ದಾಕ್ಷಿಣ್ಯ ಇಲ್ಲ ಅಂತ. ಹಾಗಾಗಿ ಅಂತಹ ಒಂದು ಸ್ಥಿತಿ ಸನ್ಯಾಸಿಗೆ ಬರುತ್ತೆ, ನಮ್ಮೆಲ್ಲರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಅಂತಹ ಒಂದು ಸ್ಥಿತಿ ಬರುತ್ತೋ ಅಂತವರೆಲ್ಲರೂ ಕೂಡ ಕಾವಿ ಹಾಕೊಳ್ಳದೆ ಇದ್ರು ಕೂಡ, ಮಠ ಕಟ್ಕೊಂಡೇ ಇಲ್ಲದೆ ಇದ್ರು ಕೂಡ ಅವರೆಲ್ಲರೂ ಕೂಡ ಸನ್ಯಾಸಿಗಳೇ ಅಂತ. ಅವರಿಗೆ ವಿಶ್ವಪ್ರೀತಿ ಬರಬೇಕು ಅಂತ. ವಸುಧೈವ ಕುಟುಂಬಕಂ, ಇಡೀ ವಿಶ್ವವೇ ಒಂದು, ಇಡೀ ಸೃಷ್ಟಿಯೇ ಒಂದು, ಅದರಲ್ಲಿ ನನಗೆ ಯಾವುದೇ ರೀತಿಯಾದಂತಹ ತಾರತಮ್ಯ ಇಲ್ಲ. ಇವನು ನನ್ನ ಮತದವನು, ಇವನು ಧನಿಕ, ಈ ರೀತಿಯಾದಂತಹ ತಾರತಮ್ಯಗಳು ನನಗಿಲ್ಲ. ಯಾರ ಮನಸ್ಸಿನಲ್ಲಿ ಆ ರೀತಿ ಬರುತ್ತೋ ಅಂತಹವರೆಲ್ಲರೂ ಕೂಡ ಸನ್ಯಾಸಿಗಳೇ ಅಂತ. ನಮ್ಮ ಯಡಿಯೂರ್ನ ಅಲ್ಲಿರ್ತಕ್ಕಂತಹ ಅವಧೂತರು ಸಿದ್ದಪ್ಪಾಜಿ, ನೀವು ಹೋಗಿ, ನೀವಲ್ಲೋ ಕಾರಲ್ಲಿ ಎಳಿತೀರೋ, ಸ್ಕೂಟ್ರಲ್ಲಿ ಎಳಿತೀರೋ, ನಡ್ಕೊಂಡು ಬರ್ತಿರೋ, ಪಂಡಿತೋತ್ತಮರಾಗಿ ಬರ್ತಿರೋ, ಸಿರಿವಂತರಾಗಿ ಬರ್ತಿರೋ, ಅವ್ರಿಗೆ ನೀವೆಲ್ಲ ಒಂದೇ ಅಂತ. ಎಲ್ಲರನ್ನೂ ಹೇಗ್ ಕಾಣ್ಬೇಕು ಹಾಗೆ ಕಾಣ್ತಾರೆ. ಯಾರಿಗಾದ್ರೂ ಬೈಬೇಕು ಅಂದ್ರೆ ಮುಲ್ಲಾಜಿಲ್ದೆ ಬೈತಾರೆ. ಯಾರಿಗಾದ್ರೂ ಉಪದೇಶ ಕೊಡಬೇಕು ಅಂದ್ರೆ ಹಿಂದೆ ಮುಂದೆ ನೋಡದೆ ಉಪದೇಶ ಕೊಡ್ತಾರೆ. ನೀನು ಯಾರು ಇಲ್ಲ ಅಂತ. ಅವೆಲ್ಲವನ್ನು ದಾಟಿದಂತಹ ಅದ್ಭುತವಾದಂತಹ ಆತ್ಮ ಸಂಚಾರಿಗಳವರು ಅಂತ. ಹಾಗಾಗಿ ಸನ್ಯಾಸಿಗೆ ಯಾವುದೇ ರೀತಿಯಾದಂತಹ ತಾರತಮ್ಯ ಇಲ್ಲ, ಎಲ್ಲರೂ ಒಂದೇ, ಇಡೀ ವಿಶ್ವವೇ ಒಂದು, ಸೃಷ್ಟಿಯ ಎಲ್ಲ ಜೀವಾತ್ಮಗಳಿಗೂ ಕೂಡ ಸಮಾನವಾದದ್ದು ಅನ್ನತಕ್ಕಂತಹ ಒಂದು ಪ್ರಜ್ಞೆ ಇರುತ್ತೆ ಅಂತ. ಇನ್ನೊಂದು ಬಹಳ ಮುಖ್ಯವಾದಂತಹ ಪ್ರಜ್ಞೆ,
ಸನ್ಯಾಸಿಗಳಿಗೆ ಇದ್ದೇ ಇರುತ್ತೆ ಅಂತ. ಅವರಿಗೂ ಗೊತ್ತಿರುತ್ತೆ ಸಾವು ಹತ್ತಿರದಲ್ಲಿದೆ. ಈ ರೀತಿಯಾದಂತಹ ಮಂತ್ರಗಳಲ್ಲಿ ಇದನ್ನು ಹೇಳಿದೆ, ನನಗಂತೂ ಗೊತ್ತಿಲ್ಲ. ನನ್ನ ಅರಿವಿಗೆ ಬಂದಂತಹ ಒಂದು ವಿಚಾರ, ಸನ್ಯಾಸಿ ಆಗಬೇಕಾದ್ರೆ ಇದೊಂದು ಇರಬೇಕು ಅಂತ ನನಗನ್ನಿಸ್ತು. ಹಾಗಾಗಿ ನಾನು ನಿಮ್ ಜೊತೆ ಹಂಚ್ಕೋತಾ ಇದ್ದೇನೆ. ಸಾವು ಪಕ್ಕದಲ್ಲಿದೆ ಅನ್ನತಕ್ಕಂತಹ ಪ್ರಜ್ಞೆ ಯಾರಿಗೂ ಬರುತ್ತೋ ಅವರು ಸನ್ಯಾಸಿಗಳಾಗಿರ್ತಾರೆ ಅಂತ. ವಾನಪ್ರಸ್ಥದಲ್ಲಿ ಬರುತ್ತೆ ವಯೋ ಕಾರಣಗಳಿಂದಾಗಿ, ಅಯ್ಯೋ 55-60 ಆಯ್ತಲ್ಲಪ್ಪ ಅಂತ ಅಲ್ವಾ. ನಮ್ಮ ನಿಜ ಜೀವನದಲ್ಲೇ ನೋಡಿ, ನಾವೆಲ್ಲ ಚಿಕ್ಕವರಾಗಿದ್ದಾಗ ಏನು, ಅವ್ರ ಮನೆ ಬರ್ತ್ಡೇ ಇವ್ರ ಮನೆ ಬರ್ತ್ಡೇ ಪಾರ್ಟಿ ಕರೀತಾರೆ, ಹೋಗ್ತಾರೆ, ಕೇಕ್ ತಿನ್ಕೊಂಡು ಬರೋದು, ಹ್ಯಾಪಿ ಬರ್ತ್ಡೇ ಟು ಯು, ಕೇಕ್ ತಿನ್ನೋದು ಬರೋದು ಅಂತ. ಸ್ವಲ್ಪ ದೊಡ್ಡವರಾದ್ಮೇಲೆ ನೋಡಪ್ಪ ನಮ್ದು ವ್ಯಾಲೆಂಟೈನ್ಸ್ ಡೇ, ನನ್ ಗರ್ಲ್ ಫ್ರೆಂಡ್ ಇದ್ದಾಳೆ, ಬಾ ಅವಳ ಜೊತೆ ಪಾರ್ಟಿಗೆ, ಅದಕ್ಕೆ ಕರೀತಾರೆ ಅಂತ. ಆಮೇಲೆ ನೋಡಯ್ಯ ನಮ್ ಮದುವೆ ಆಯ್ತು, ಅದಾದ್ಮೇಲೆ ನೋಡಯ್ಯ ನಮ್ ಮಕ್ಕಳದು ಹುಟ್ಟದಬ್ಬ, ಮತ್ತೋಗಿ ಹ್ಯಾಪಿ ಬರ್ತ್ಡೇ ಹೇಳೋದು, ಅವ್ರಗಳ ಮದುವೆ, ಮತ್ ಹೋಗೋದು, ಹೂಗುಚ್ಚ ಕೊಡೋದು, ಊಟ ಮಾಡ್ಕೊಳ್ಳೋದು, ಬರೋದು ಅಂತ. 55-60 ಆದ್ಮೇಲೆ ನಮಗ್ ಬರೋ ವಿಷಯಗಳೇ ಬೇರೆ. ಏನು, ಏನ್ ಚೆನ್ನಾಗಿದ್ದ ಮಾರ್ಯ, ನೆನ್ನೆ ಹೋಗ್ಬಿಟ್ಟ, ಅವನ್ ಗೊತ್ತಾಯ್ತಲ್ಲ, ವಿಷಯ ಗೊತ್ತಾಯ್ತ ನಿನಗೆ, ನೆನ್ನೆ ಈ ಪಾಸ್ಟ್ ಡೇ. ಬರೀ ಇಂಥ ವಿಚಾರಗಳೇ ಇಂತಹ ವಿಚಾರಗಳೇ ನಮಗೆ ಸಿಗ್ತಾ ಇರೋದ್ರಿಂದ ಈ ಒಂದು ವಯೋಮಾನದಲ್ಲಿ ನಮ್ಮ ಅರಿವಿಗೆ ಇಲ್ಲದೆಯೇ ನಮಗೂ ಕೂಡ ಒಂದಷ್ಟು ವೈರಾಗ್ಯ ಬರುತ್ತೆ. ಏನು, ನಾನು ಕೂಡ ಒಂದು ದಿನ ಸಾಯ್ತೀನಿ, ಆದ್ರೆ ನಾನು ಕೂಡ ಒಂದು ದಿನ ಸಾಯ್ತೀನಿ ಅನ್ನತಕ್ಕಂತಹ ಪ್ರಜ್ಞೆ ಸನ್ಯಾಸಿ ಆದವನಿಗೆ ಬರುತ್ತೆ, ವಾನಪ್ರಸ್ಥಿಗೆ ಬರುತ್ತೆ. ನಾನು ನಾಳೆ ಸಾಯ್ತೀನಿ ಅಂತ. ಸನ್ಯಾಸಿ ಆದವನಿಗೆ ಬರುತ್ತೆ, ಅಯ್ಯೋ ನಾನು ಮರುಗಳಿಗೆ, ನೆಕ್ಸ್ಟ್ ಮೂಮೆಂಟ್ ಐ ಮೈಟ್ ನಾಟ್ ಬಿ ಹಿಯರ್ ಅಂತ. ಇದು ಬಹಳ ಮುಖ್ಯ ಅಂತ. ಯಾಕೆ ಇದು ಮುಖ್ಯ ಅಂತಂದ್ರೆ, ನಾಳೆಯೇ ಸಾವೆ ಮದು ಎಂಬಂತೆ ಬದುಕಿದರೆ ಗೋಳಿಡದೆ ಆಗುವುದಕ್ಕೂ ಆರನೋಯಿಸದೆ, ಪಾಳೆಗಾರಿಕೆ ತೊರೆದು ಎಲ್ಲರೆದೆ ಬೆಳಗಿಸುತ್ತ ಬಾಳುವೆವೋ ದಿನನಿತ್ಯ ನವ್ಯ ಜೀವಿ. ನಾಳೆನೇ ಸಾವು ಅಂತ ಯಾರಿಗಾದ್ರೂ ಅನ್ನಿಸ್ತ್ರೆ, ಎಲ್ರಿಗೂ ಅನ್ಸುತ್ತೆ ಅದೊಂದು ಸತ್ಯ ಗೊತ್ತು ಅಂತ, ಆದ್ರೆ ಅದು ನಮ್ಮ ಅಂತರಂಗದಲ್ಲಿ, ನಮ್ಮ ರಕ್ತದಲ್ಲಿ ಹರಿದಾಡ್ತಿರಬೇಕು ಅಂತ. ಅಂತಹ ಒಂದು ಚಿತ್ತಶೋಧಕವಾದಂತಹ ಆ ಒಂದು ಭಾವ ನಮ್ಮಲ್ಲಿ ತಲೆದೋರಿದ್ರೆ, ನಮ್ಮಲ್ಲಿ ಮೊಳಕೆ ಹೊಡಿತು ಅಂತಂದ್ರೆ, ಗೋಳಿಡದೆ ಆಗುವುದಕ್ಕೆ ಆರನುಯಿಸದೆ ಅಲ್ವಾ. ನಾಳೆ ಇವತ್ತಿರ್ಲಪ್ಪ, ನಾನು ನಾಳೆ ಇರ್ತೀನೋ ಇಲ್ವೋ ಗೊತ್ತಿಲ್ಲ, ಹಾಗಾಗಿ ಇವತ್ತೆಲ್ಲರ ಜೊತೆ ಚೆನ್ನಾಗಿರೋಣ, ಯಾಕೆ ಇನ್ನೊಬ್ಬರು ನೋಯಿಸ್ಬೇಕು ನಾನು ಅಲ್ವಾ. ಬಹಳ ಪ್ರಾಕ್ಟಿಕಲ್ ಲೆವೆಲ್ ಇಂತಹ ಚಿಂತನೆಗಳು ಬರುತ್ತೆ ಅಂತ. ಪಾಳೆಗಾರಿಕೆ ತೊರೆದು ಎಲ್ಲರೆದೆ ಬೆಳಗಿಸುತ್ತಾ, ನಾನೇ ದೊಡ್ಡವನು, ನಾನೇ ಈ ಕಂಪನಿಗೆ ಬಹಳ ಬಾಸು ಅಲ್ವಾ, ನಾನೇ ಚೇರ್ಮನ್, ಹಾಗಾಗಿ ಎಲ್ಲರೂ ನನ್ನ ಆಳುಗಳು ಅಲ್ವಾ, ಮನೆಗೆ ನಾನೇ ಒಡೆಯ, ನನ್ನ ಹೆಂಡತಿ ನನ್ನ ಮಕ್ಕಳೆಲ್ಲ ನನ್ನ ಆಳುಗಳು, ನಾನು ಹೇಗೆ ಹೇಳ್ತೀನೋ ಕೇಳ್ಕೊಂಡಿರ್ಬೇಕು. ಈ ಪಾಳೆಗಾರಿಕೆ ಹೋಗುತ್ತೆ. ಯಾಕೆ, ಅವನಿಗೆ ಗೊತ್ತಿದೆ ಇವತ್ತಿದೀನಿ, ನಾಳೆ ಇರ್ತೀನೋ ಇಲ್ವೋ ಅಲ್ವಾ. ಆ ಒಂದು ಪ್ರಜ್ಞೆ ಮೂಡಿದಾಗ ಈ ರೀತಿಯಾದಂತಹ ಬದುಕುಗಳ ಬದಲಾವಣೆಗಳು ಬಂದು ನಿತ್ಯದಲ್ಲಿ ಚಂದದಲ್ಲಿ ನಾವು ಬದುಕ್ತೀವಿ ಅಂತ. ಇಂತಹ ಪ್ರಜ್ಞೆ ಬಂದಾಗ್ಲೂ ಕೂಡ ಕೆಲವರು ಬೇರೆ ಬೇರೆ ರೀತಿನಲ್ಲಿ ವ್ಯವಹರಿಸ್ತಾರೆ ಅಂತ. ಇದು ಸೂಕ್ಷ್ಮತೆ ಅಂತ. ನಾಳೆ ಸಾಯ್ತೀನಿ ಅಂತ ಗೊತ್ತು, ಒಬ್ಬ ಹೇಳ್ತಾನೆ, ಅಯ್ಯೋ 30-40 ಒಂದು ಸೈಟ್ ತಗೊಂಡು ಮನೆ ಕಟ್ಬಿಟ್ಟಿದೀನಿ ಮಾರಾಯ, ನನಗೊಂದು ಆಸೆ, ಏನು 80-50 ಸೈಟ್ ತಗೊಂಡು ಒಂದು ದೊಡ್ಡ ಮನೆ ಕಟ್ಕೊಂಡ್ಬಿಡ್ಬೇಕು, 60 ಆಗೋಯ್ತು, ನಾಳೆ ಸಾಯ್ತೀನಿ ಮಾರಾಯ, ನಂಗೆ ಗೊತ್ತು ಇನ್ನೊಂದು ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ, ನಾನು ಬೇಗ ಹೋಗ್ತೀನಿ, ಆದ್ರೆ ಹೋಗುವಷ್ಟು ದಿನದಲ್ಲಿ ಒಂದು 80-50 ಸೈಟ್ ತಗೊಂಡು ಇನ್ನೊಂದು ಮನೆ ಕಟ್ಕೊಂಡ್ಬಿಡ್ಬೇಕು. ಇದು ಒಂದು ರೀತಿ ಯೋಚನೆ ಮಾಡೋರು. ಅಂದ್ರೆ ನಾಳೆ ಸಾವು ನನಗೆ ಬರಬಹುದು ಅನ್ನೋ ಚಿಂತನೆ ಬಂದಾಗ ಈ ರೀತಿಯಾಗಿ ಯೋಚನೆ ಮಾಡೋದು ಅಂತ. ನಾಳೆ ಸಾವು ಬರಬಹುದು ಅನ್ನೋ ಚಿಂತನೆ ಬಂದಾಗ ಇನ್ನೊಂದಷ್ಟು ದಿನ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಅಂತ. ವೇದೋಕ್ತವಾದಂತಹ ರೀತಿಯಲ್ಲಿ ಅವರ ಯೋಚನೆ ಹೇಗಿರುತ್ತೆ? ಜವರಾಯ ನೀನೆನ್ನ ಬಳಿಗೆ ಸರಿಯುವ ಮುನ್ನ ನವಿರಾದ ಮಾತಿನೊಳೆ ಸುಳಿವೆನಗೆ ನೀಡು, ಸಾವನಪ್ಪುವ ಮುನ್ನ ಒಮ್ಮೆ ಭುವಿಗಿಳಿಯುತ್ತ ಶಿವಗೆ ಕೈ ಮುಗಿದೇನ ನವ್ಯ ಜೀವಿ. ಈ ರೀತಿಯಾದಂತಹ ಚಿಂತನೆ ಕೆಲವರಿಗೆ ಮಾತ್ರ ಬರುತ್ತೆ, ಅವರು ಮಾತ್ರ ಸನ್ಯಾಸಿಗಳಾಗ್ತಾರೆ ಅಂತ. ದೊಡ್ಡ ಮನೆ ಕಟ್ಟಬೇಕು, ಅಯ್ಯೋ ನನ್ಗೊಂದು ಆಸೆ ಇತ್ತು ಮರೆಯ, ಬೆಂಜ್ ಕಾರಲ್ಲಿ ಓಡಾಡ್ಬೇಕು ಅಂತ. ಏನು ಆಯ್ತು, ದುಡ್ಡು ಮಾಡಿದೀನಿ, ರಿಟೈರ್ ಆದೆ, ಇನ್ಯಾವಾಗ, ವೆನ್ ಡು ಐ ಎಂಜಾಯ್ ಇಫ್ ಐ ಡೋಂಟ್ ಎಂಜಾಯ್ ನೌ ಅಲ್ವಾ. ಆ ಒಂದು ಭಾವನೆಯಲ್ಲಿ ಬೆಂಜ್ ಕಾರ್ ತಗೊಳ್ಳೋದು, 80-50 ಮಾಡೋದು, ಇಡೀ ವರ್ಲ್ಡ್ ಸುತ್ಕೊಂಡು ಬರೋದು ಇರ್ಲಿ, ಅವೆಲ್ಲವೂ ಕೂಡ ಅವರವರ ಆನಂದಕ್ಕೆ, ಅದನ್ನ ತಪ್ಪು ಅಂತ ಹೇಳ್ತಿಲ್ಲ. ಆದ್ರೆ ಯಾರಿಗೆ ಇನ್ನೂ ಅದೇ ಚಿಂತನೆಗಳಲ್ಲಿ ಇಂತಹ ಒಂದು ಸಾವು ಇನ್ನೇನು ಹತ್ತಿರದಲ್ಲಿದೆ ಅನ್ನತಕ್ಕಂತಹ ಪ್ರಜ್ಞೆ ಇದ್ದೂ ಕೂಡ ಅಂತಹ ಚಿಂತನೆಗಳಲ್ಲೇ ತೊಡಗಿಕೊಳ್ತಾರೋ ಅವರುಗಳು ಸನ್ಯಾಸಿಗಳಾಗಲ್ಲ, ಅದು ಸತ್ಯ ಅಷ್ಟೇ. ನಾನು ಹೇಳಕ್ ಹೊರಟಿರೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಅವರುಗಳಿಗೆ ಸನ್ಯಾಸಿ ಆಗೋ ಯೋಗ ಇಲ್ಲ ಅಂತ. ಸನ್ಯಾಸಿ ಆಗೋನ್ ಈ ರೀತಿ ಯೋಚನೆ ಮಾಡ್ತಾನೆ,
ಜವರಾಯ, ಇದೊಂದು ಕವಿ ಸಮಯ ಅಂತ. ಜವರಾಯ ಅಂದ್ರೆ ಯಮರಾಯ ಅಂತ, ಯಮನಿಗೆ ಹೇಳ್ತಾ ಇದ್ದಾರಂತ ಅವನು. ನೋಡಪ್ಪ ಯಮ, ನೀನು ನಾಳೆ ಬರ್ತೀನಿ ಅಂತ ಇತ್ತು ಅನ್ನೋದ್ರೆ ನನಗೊಂದು ನವಿರಾಗಿ ಒಂದು ಸುಳಿವನ್ನು ಕೊಟ್ಬಿಡು, ನೀನು ಇಂಥ ಹೊತ್ತಿಗೆ ಬರ್ತೀನಿ ಅಂತ. ಅಟ್ಲೀಸ್ಟ್ ಈ ಟೈಮ್ ನಲ್ಲಾದ್ರೂ ಕೂಡ ಭುವಿಗೆ ಇಳಿಯುತ್ತಾ ಶಿವಗೆ ಕೈ ಮುಗಿದೇನಾ, ಶಿವನ ಬಗ್ಗೆ ಒಂದಷ್ಟು ಸ್ತುತಿ ಮಾಡ್ತೀನಾ, ಒಂದಷ್ಟು ಪೂಜೆಯಲ್ಲಿ ತೊಡ್ಕೊಳ್ತೀರಾ, ಒಂದಷ್ಟು ಚಿಂತನೆಯನ್ನ ಮಾಡ್ತೀನಾ ಅಂತಂದ್ರೆ, ಇಲ್ಲಿ ಶಿವ ಪೂಜೆ ಅಂತಂದ ಅಂದ್ರೆ ದೇವರು ಸ್ಥಾನಕ್ಕೆ ಹೋಗೋದು, ಶಿವನಿಗೆ ನಮಸ್ಕಾರ ಮಾಡೋದು ಅಂತ ಅಲ್ಲ, ಒಂದಷ್ಟು ಸತ್ಕಾರ್ಯಗಳನ್ನ ಮಾಡ್ತೀನಾ ದೇವರ ಹೆಸರಿನಲ್ಲಿ ಅಲ್ವಾ. ಇನ್ನೇನು ನಾಳೆ ಸಾಯ್ತಾ ಇದ್ದೀನಪ್ಪ, ಇದಿಷ್ಟು ಇದೆ, ಇದೆಲ್ಲ ಅಂತಸ್ತಿದೆ, ಇದೇನ್ ಮಾಡ್ಲಿ, ಇವತ್ತೆಲ್ರಿಗೂ ಕರೆದು ಹಂಚ್ಬಿಡ್ತೀನಿ. ಇದು ಈ ರೀತಿಯಾದಂತಹ ಯೋಚನೆ ಬರಬೇಕಾದ್ರೆ ಅವನು ವಾನಪ್ರಸ್ಥಿ ಚಂದದಲ್ಲಿ ಪಾಲಿಸ್ಕೊಂಡು ಬಂದು ಒಳ್ಳೆಯ ರೀತಿಯಲ್ಲಿ ಅವನು ಸನ್ಯಾಸಿ ಆಗಿರಬೇಕು. ಮತ್ತೆ ಹೇಳ್ತೀನಿ, ಕಾವಿ ಹಾಕೊಂಡಿದ್ದಾನೋ ಇಲ್ವೋ ಅದು ಮುಖ್ಯ ಅಲ್ಲ. ಇಂತಹ ಒಂದು ಮನಸ್ಥಿತಿ ಬಂದಾಗ ಅವನು ಸನ್ಯಾಸಿ ಆಗ್ತಾನೆ. ಅಂತಹ ಒಂದು ಸನ್ಯಾಸಿ ಇಂತಹ ಒಂದು ಮನಸ್ಥಿತಿ ಬಂದಾಗ ಏನೆಲ್ಲ ಮಾಡ್ತಾನೆ, ಇದು ಮುಖ್ಯ ಅಂತ. ಮನಸ್ಥಿತಿ ಏನೋ ಬಂತು, ಆ ಮನಸ್ಥಿತಿಗೆ ಪೂರಕವಾಗಿ ಅಥವಾ ಆ ಮನಸ್ಥಿತಿಗೆ ಒದಗಿ ಬರತಕ್ಕಂತಹ ಪ್ರೇರಣೆಯಿಂದಾಗಿ ಒಬ್ಬ ಸನ್ಯಾಸಿ ಆಗಬೇಕು ಅಂತ ಇರೋನು, ಮತ್ತೆ ಮತ್ತೆ ಹೇಳ್ತೇನೆ, ಸನ್ಯಾಸಿ ಆಗಬೇಕು ಅಂದ್ರೆ ಮತ್ತೆ ಆ ವಿಧಿವಿಧಾನಗಳನ್ನೆಲ್ಲ ಪಾಲಿಸಿಕೊಂಡು ಕಾವಿ ಹಾಕೊಂಡು ಮನೆಯಿಂದ ದೂರ ಇರೋದು ಇರ್ಲಿ, ವೇದ ಹೇಳದ ರೀತಿಯಾದ ಪರಿವ್ರಾಜಕ ಅವೆಲ್ಲವೂ ಸರಿ. ಆದರೆ ಇವತ್ತಿನ ನಮ್ಮ ಒಂದು ಜೀವನ ಶೈಲಿಯಲ್ಲಿ ಅದಾಗದೇ ಇದ್ರೂ ಕೂಡ ಸನ್ಯಾಸಿಯ ಭೌತಿಕ ಲಕ್ಷಣಗಳನ್ನ ನಾವು ನಮ್ಮದಾಗಿಸಿಕೊಳ್ಳದೇ ಇದ್ರೂ ಕೂಡ ಆಂತರ್ಯದಲ್ಲಿ ಸನ್ಯಾಸವನ್ನ ಹೇಗೆ ನಾವು ಬೆಳೆಸಿಕೊಳ್ಳಬೇಕು, ಇಂತಹ ಒಂದು ಮನಸ್ಥಿತಿ ಬಂದವನು ಏನೆಲ್ಲ ಕೆಲಸಗಳನ್ನ ಮಾಡ್ತಾನೆ ಅದು ಮುಖ್ಯ ಅಂತ. ಅವನೇನೆಲ್ಲ ಮಾಡ್ತಾನೆ ಇದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇವತ್ತಿನ ಸಂಚಿಕೆಯ ಸಮಯ ಮೀರಿದೆ. ಈ ಒಂದಷ್ಟು ವಿಚಾರಗಳನ್ನ ಮುಂದಿನ ಒಂದೆರಡು ಸಂಚಿಕೆಯಲ್ಲಿ ನೋಡ್ತಾ, ನಮ್ಮೆಲ್ಲರಿಗೂ ಕೂಡ ಕಾವಿ ಹಾಕಿಕೊಳ್ಳದೇ ಇದ್ರೂ ಕೂಡ ಸನ್ಯಾಸದ ಆ ಒಂದು ಚಿಂತನೆಯಲ್ಲಿ ನಮ್ಮನ್ನೇ ನಾವು ತೊಡಗಿಸಿಕೊಳ್ತಾ ಅದಕ್ಕಿರತಕ್ಕಂತಹ ಫಲಗಳನ್ನ ಖಂಡಿತವಾಗಿಯೂ ಒಂದು ಮುಕ್ತ ಜೀವವಾಗತಕ್ಕಂತಹ ಒಂದು ಮಾರ್ಗದಲ್ಲಿ ಅನುಭವಿಸಲಿಕ್ಕೆ ನಮ್ಮೆಲ್ಲರಿಗೂ ಸಾಧ್ಯತೆ ಇದೆ. ಅದನ್ನೇ ವೇದ ನಮಗೆ ಹೇಳ್ತಾ ಇದೆ ಇಂತಹ ಸಂಸ್ಕಾರಗಳ ಮೂಲಕ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ಇಲ್ಲಿ ಇರತಕ್ಕಂತಹ ವಿಚಾರಗಳು ಇಷ್ಟ ಆದ್ರೆ ದಯವಿಟ್ಟು ಈ ವಿಡಿಯೋಗಳನ್ನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಅವರೆಲ್ಲರನ್ನೂ ಕೂಡ ಹೆಚ್ಚಾಗಿ ಇಂತಹ ಉಪನ್ಯಾಸಕ್ಕೆ ಬರುವುದಕ್ಕೆ ಪ್ರೇರಣೆ ನೀಡಿ. ವಿಶೇಷವಾಗಿ ಯುವಕ ಯುವತಿಯರನ್ನ ಕರೆತನ್ನಿ. ವಿವಿಡ್ ಲಿಪಿಯ ಆ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವರು ವಿವಿಡ್ ಲಿಪಿಯವರು ತಮ್ಮ ಈ ಒಂದು ತುಂಬಾ ಸುಂದರವಾದಂತಹ ಪ್ಲಾಟ್ಫಾರ್ಮ್ ಮೂಲಕವಾಗಿ ಅನೇಕ ಸಚ್ಚಿಂತನೆಗಳನ್ನ ಒಳಗೊಂಡಂತಹ ವಿಚಾರಗಳನ್ನ ಒಳಗೊಂಡಂತಹ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅವುಗಳೆಲ್ಲರೂ ಕೂಡ ನೀವು ಭಾಗವಹಿಸಿ ಅಂತ ಹೇಳ್ತಾ, ಇದುವರೆಗೂ ಕೂಡ ನನ್ನನ್ನು ಅತ್ಯಂತ ತಾಳ್ಮೆಯಿಂದ ಆಲಿಸಿದ ತಮ್ಮೆಲ್ಲರಿಗೂ ಕೂಡ ನನ್ನ ಅನಂತಾನಂತ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.